ಡಿಯರ್ ಸ್ಟೂಡೆಂಟ್ಸ್, ಈ ರೇ ಆಪ್ಟಿಕ್ಸ್ನ ಸೆಕೆಂಡ್ ಪಾರ್ಟನ್ನು ಡಿಸ್ಕಸ್ ಮಾಡುವ ನಾವು. ಈಗಾಗಲೇ ನಿಮಗೆ ಒಂದಿಷ್ಟು ಬೇಸಿಕ್ ಐಡಿಯಾಗಳನ್ನು ಹಿಂದಿನ ಕ್ಲಾಸಲ್ಲಿ ನೀವು ನೋಡಿದ್ದೀರಿ. ಅಂದರೆ ಒಂದು ಸೈನ್ ಕನ್ವೆನ್ಷನ್ ತುಂಬ ಇಂಪಾರ್ಟೆಂಟ್. ಸೊ ಅರ್ಥ ಆಗಬೇಕು, ಎಲ್ಲಿ ಯಾವಾಗ ನಾವು ಪಾಸಿಟಿವ್ ತಗೋತೀವಿ, ಯಾವಾಗ ನೆಗೆಟಿವ್ ತಗೊತೀವಿ ಅಂತ. ತುಂಬ ಈಸಿ ಇದು, ಹಾಗಂತ ಮರೀಬಾರ್ದು ಅಂತ ಹೇಳಿದ್ವಿ. ಇಂಪಾರ್ಟೆಂಟ್ ಅಂದರೆ ಅದನ್ನು ಮರೀಬಾರ್ದು ಅಂತೇಳಿ. ಸೊ ಅದಾದಮೇಲೆ ಈಗ ನಮಗೇನು ಅಂದರೆ ಮಿರರ್ಗಳಲ್ಲಿ 2 ಟೈಪ್ಸನ್ನು ನೋಡಿದ್ವಿ. ಒಂದು ಕಾಂಕೇವ್, ಇನ್ನೊಂದು ಕಾನ್ವೆಕ್ಸ್ ಅಂತೇಳಿ. ಸೊ ಇದರ ಎದುರುಗಡೆ ಆಬ್ಜೆಕ್ಟ್ ಇಟ್ಟಾಗ ಯೂಶ್ವಲಿ ಪ್ಲೇನ್ ಮಿರರ್ ಏನಾಗ್ತಾ ಇತ್ತು, ಪ್ಲೇನ್ ಮಿರರನ್ನು ನೀವು ನೋಡಿದ್ದೀರಿ. ಬಟ್ ಆ ಥರ ಆಗೋದಿಲ್ಲ ಇಲ್ಲಿ. ಅಂದರೆ ಪ್ಲೇನ್ ಮಿರರಲ್ಲಿ ನೀವು ಎದುರುಗಡೆ ನಿಂತ್ಕೊಂಡು ನೋಡಿದಾಗ ಸೇಮ್ ಸೈಜ್, ಸೇಮ್ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಯಾವುದು ಪ್ಲೇನ್ ಮಿರರನ್ನು ತೊಗೊಂಡಾಗ. ಬಟ್ ಈ ಸ್ಪೆರಿಕಲ್ ಮಿರರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಇಮೇಜ್ ಫಾರ್ಮೇಷನ್ ಆಗುವಂಥದ್ದು. ಸೊ ಅದು ಹೇಗೆ ಅಂತ ನೋಡೋಣ. ಆಮೇಲೆ ಡಿಫ್ರೆಂಟ್ ಕೇಸ್ಗಳನ್ನು ಸ್ಟಡಿ ಮಾಡೋಣ. ಬೇರೆ ಬೇರೆ ಮಿರರ್ಗಳಲ್ಲಿ ಯಾವ ರೀತಿ ಬೇರೆ ಬೇರೆ ಪೊಸಿಷನ್ನಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ. ಸೊ ಫಸ್ಟ್ ನಮಗೇನು ಬೇಕಂದರೆ, ಇದು ರೇ ಆಪ್ಟಿಕ್ಸಲ್ಲಿ ರೇಯನ್ನು ಯೂಸ್ ಮಾಡಿ ಜಾಮೆಟ್ರಿಕಲಿ ಪೊಸಿಷನ್ ಆಫ್ ದ ಇಮೇಜನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ಜಾಮೆಟ್ರಿಕಲಿ ಅಂತ ಹೇಳ್ತಾ ಇದ್ದೇನೆ ನಾನು. ಸೊ ಆ್ಯಸ್ ಪರ್ ಜಾಮೆಟ್ರಿ ನಾವು ಏನು ಮಾಡಬೇಕಂದ್ರೆ ಪೆನ್ ಸ್ಕೇಲು ಅಥವಾ ಪೆನ್ಸಿಲ್ ಸ್ಕೇಲ್ ಇಟ್ಕೊಂಡು ನೋಟ್ಬುಕ್ಕಲ್ಲಿ ಡ್ರಾ ಮಾಡ್ತಾ ಹೋಗುವಂಥದ್ದು. ಓಕೆ, ಸೊ ಅದನ್ನೆಲ್ಲ ಸ್ಟಡಿ ಮಾಡೋಣ. ಮತ್ತೇನು ಕೇಳಿದರೆ, ಈ ಫೋಕಲ್ ಅಂತಂದರೆ ಏನು ಅಂತ ಕಲ್ತಿದ್ದೀವಿ, ರೇಡಿಯಸ್ ಆಫ್ ಕರ್ವೇಚರನ್ನು ಕಲ್ತಿದ್ದೀವಿ. ಸೊ ಅದರ ರಿಲೇಷನ್ ಏನಿದೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ, ಸೊ ಈಗ ಈ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಈ ಸ್ಪೆರಿಕಲ್ ಮಿರರು ಸಪೋಸ್ ನೀವು ಕಾಂಕೇವ್ ತಗೊಳ್ಳಿ, ಕಾನ್ವೆಕ್ಸ್ ತಗೊಳ್ಳಿ, ಪ್ರೊಸೀಜರ್ ಸೇಮ್ ಇರುತ್ತೆ. ಈಗ ಇಲ್ಲೊಂದು ಕಾಂಕೇವ್ ಮಿರರ್ ರೂಲ್ಸ್ ಗೊತ್ತಿದೆ ನಿಮಗೆ. ಲೆಫ್ಟ್ ಸೈಡಲ್ಲಿ ಆಬ್ಜೆಕ್ಟ್ ಇರುತ್ತೆ, ಇಲ್ಲಿಂದ ರೇ ಆಫ್ ಲೈಟ್ ಬಂದು ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಸೊ ಆಬ್ಜೆಕ್ಟಿಂದ ಲೈಟ್ ಹೋಗೋದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀವಿ. ಸೊ ನಮಗೆ ಬೇಕಾದಾಗೆ 1 or 2 or 3 ರೇಸನ್ನು ನಾವು ತಗೊಂಡು ಆ ಮಿರರ್ ಮೇಲೆ ಬಂದು ಇನ್ಸಿಡೆಂಟ್ ಆಗೋದನ್ನು ನಾವು ಡ್ರಾ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಕೇಳಿದರೆ, ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಇದು ಲಾಸ್ ಆಫ್ ರಿಫ್ಲೆಕ್ಷನನ್ನು ಫಾಲೋ ಮಾಡುತ್ತೆ. ರಿಫ್ಲೆಕ್ಟ್ ಆಗಿರುವಂಥ ರೇಸ್ಗಳು ಕೊನೆಗೆ ಹೋಗಿ ಎಲ್ಲೋ ಒಂದು ಕಡೆ ಮೀಟ್ ಆಗುತ್ತೆ. ಮೀಟ್ ಆದರೆ ಆ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇದಕ್ಕೆ ಯೂಶ್ವಲಿ ಒಂದು 3 or 4 ರೇಸನ್ನು ನಾವು ತಗೊಂಡು ಇದನ್ನು ಸ್ಟಡಿ ಮಾಡ್ಬೋದು. ಬಟ್ ಯೂಶ್ವಲಿ 4 ರೇಸನ್ನು ತಗೊಂಡು ನಾವು ಇಮೇಜ್ ಫಾರ್ಮೇಷನ್ ಮಾಡಬೇಕಾಗಿಲ್ಲ. ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 2 ರೇಸನ್ನು ತಗೊಂಡ್ರೆ ಸಾಕಾಗುತ್ತೆ ನೀವು. ಸೊ ಇದು ಒಂದು ಕಾಮನ್ ಥಿಂಗ್ಸ್. ನಾಳೆ ಈಗ ನೆಕ್ಸ್ಟ್ ನೀವು ಇಮೇಜ್ ಫಾರ್ಮೇಷನನ್ನು ನೋಡಬೇಕಾದ್ರೆ ಏನು ಮಾಡ್ತೀರಿ ಕೇಳಿದರೆ, 1 or 2 ರೇಸ್, ಮಿನಿಮಮ್ 2 ರೇಸನ್ನು ತೊಗೊಂಡ್ರೆ ಸಾಕು. ಸೊ ಅದು ಎಲ್ಲಿ ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಆಬ್ಜೆಕ್ಟನ್ನು ಇಟ್ಟಾಗ. ಇದು 100% ಟ್ರೂ. 100% ಟ್ರೂ ಅಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಏನು, ಮಿರರನ್ನು ಇಟ್ಕೊಳ್ಳೋದು, ಒಂದು ಆಬ್ಜೆಕ್ಟನ್ನು ಇಟ್ಕೊಳ್ಳೋದು, ಡಿಸ್ಟೆನ್ಸ್ ನೋಡ್ಕೊಳ್ಳೋದು, ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು, ರೇಡಿಯಸ್ ಆಫ್ ಕರ್ವೇಚರನ್ನು ನೋಡ್ಕೊಳ್ಳೋದು. ಸೊ ಬೇರೆ ಬೇರೆ ಪೊಸಿಷನಲ್ಲಿ ಇಟ್ಟಾಗ ಸ್ಕ್ರೀನ್ ಇಟ್ಕೊಂಡು ಎಲ್ಲಿ ಇಮೇಜ್ ಆಗುತ್ತೆ ನೋಡಿದರೆ 100% ಮ್ಯಾಚ್ ಆಗುತ್ತೆ. ನೀವು ಥಿಯರಾಟಿಕಲಿ ಸ್ಟಡಿ ಮಾಡಿದ್ದಂತೂ ಎರರ್ಸೇ ಇರೋದಿಲ್ಲ. ಸೊ ಹಾಗಾಗಿ ಥಿಯರಾಟಿಕಲಿ ನಾವು ಈಗ ಸ್ಟಡಿ ಮಾಡೋಣ. ಪ್ರಾಕ್ಟಿಕಲಿ ನೀವು ಲ್ಯಾಬಲ್ಲಿ ಮತ್ತೆ ಸ್ಟಡಿ ಮಾಡ್ತೀರಿ. ಸೊ ಸ್ಟಾರ್ಟ್ ಮಾಡೋಣ ಈಗ ನಾವು. ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಈ ಸ್ಪೆರಿಕಲ್ ಮಿರರ್ಸಲ್ಲಿ ಇಮೇಜ್ ಫಾರ್ಮೇಷನ್ ಮಾಡಬೇಕಾದ್ರೆ ರೇಸನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಸೊ ಒಂದೇದು ಏನು ಕೇಳಿದರೆ ನೋಡಿ, ಈಗ ಒಂದು ಪ್ಯಾರಲಲ್ ರೇ. ಇದು ಪ್ಯಾರಲಲ್ ಅಂದರೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಈ ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆಗಿ ಅದು ಪಾಸಾಗಿ ಹೋಗುತ್ತಲ್ವ, ಎಲ್ಲಿ ಪಾಸಾಗುತ್ತೆ ಗೊತ್ತಾ, ಅದು ದ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಇಲ್ಲಿ ಫೋಕಸ್ ಅಂತೀವಿ ನಾವು ಇದನ್ನು. ಪ್ರಿನ್ಸಿಪಲ್ ಫೋಕಸ್ ಅಂದರೆ ಗೊತ್ತಿದೆ ನಿಮಗೆ. ಪ್ಯಾರಲಲ್ ರೇಸ್ ಯಾವಾಗೂ ಈ ಪ್ಯಾರಲಲ್ ರೇಸ್ ಏನಾಗುತ್ತೆ, ರಿಫ್ಲೆಕ್ಟ್ ಆದರೆ ಅದು ಫೋಕಸಲ್ಲಿ ಪಾಸಾಗಿ ಹೋಗುತ್ತೆ. ಸೊ ಅದನ್ನು ನಾವು ಎಫ್ ಅಂತ, ಕ್ಯಾಪಿಟಲ್ ಎಫ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಇದು ಒಂದು ರೇ. ಒಂದನೇದು ಏನು ಹೇಳಿ, ಯಾವುದೇ ಒಂದು ರೇ ಆಗಲಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ದ ಫೋಕಸಲ್ಲಿ ಪಾಸಾಗಿ ಮುಂದಕ್ಕೆ ಹೋಗುತ್ತೆ. ಒಂದು ಥಿಂಗ್ ಕ್ಲಿಯರಾ? ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಯಾವುದೇ ಒಂದು ರೇ ಸೆಂಟರ್ ಆಫ್ ಕರ್ವೇಚರಲ್ಲಿ, ಇದು ಸೆಂಟರ್ ಆಫ್ ಕರ್ವೇಚರ್, ಸಿ ಇದೆಯಲ್ಲ ಸೆಂಟರ್ ಆಫ್ ಕರ್ವೇಚರ್. ಸೊ ಇದರಲ್ಲಿ ಪಾಸಾಗಿ ಹೋಗಿರುವಂಥ ರೇ ಇನ್ಸಿಡೆಂಟ್ ಆಗುತ್ತೆ ಮಿರರ್ ಮೇಲೆ. ನೋಡಿ ಇದೇನಾಯ್ತು, ಇದು ನಾರ್ಮಲ್ ಇನ್ಸಿಡೆಂಟ್ ಅಲ್ವಾ. ಸಿಯಿಂದ ಯಾವುದೇ ಲೈನ್ ನಾವು ಮಿರರ್ಗೆ ಎಳೆದಿರೋದು ರೇಡಿಯಸ್ ಆಗಿರುತ್ತೆ. ಸೊ ರೇಡಿಯಸ್ ಅನ್ನೋದು ನಾರ್ಮಲ್ ಟು ದ ಸರ್ಫೇಸ್. ಸೊ ಹಾಗೆ ಇನ್ಸಿಡೆಂಟ್ ಆಗಿರೋದು ರಿಟರ್ನ್ ಅದೇ ಟ್ರ್ಯಾಕಲ್ಲಿ ಹಿಂದಕ್ಕೆ ಹೊರಟೋಗುತ್ತೆ.
ಸೊ ದ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ರೀಟ್ರೇಸ್ ದ ಪಾತ್ ಬಂದಿರೋ ದಾರಿಲೇ ವಾಪಸ್ ಹೋಗುತ್ತೆ. ಇಟ್ ರೀಟ್ರೇಸ್ ದ ಪಾತ್. ಕರೆಕ್ಟಾ? ಓಕೆ. ಸೊ ಇನ್ನೇನಿದೆ, ಇನ್ನೊಂದು ಆಪ್ಷನ್ ಇದೆ. ರೇ ಏನಾದರೂ ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸಾಗಿ ಹೋದರೆ ನೋಡಿ ಹೆಂಗೂ ಆಗಿರ್ಬೋದು, ಹಿಂಗೆ ಸ್ಟ್ರೇಟ್ ಪ್ಯಾರಲಲ್ ಆಗಿ ಹೋಗಿರ್ಬೋದು, ಅಥವಾ ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸಾಗಿ ಹೋದರೆ ಪ್ಯಾರಲಲ್ ಆಗಿ ಹೋಗುವಂಥದ್ದು ಯಾವುದು, ಸಿ ಇಂದ ಪಾಸ್ ಆಗುವಂಥದ್ದು. ಬಟ್ ಈ ಎಫಲ್ಲಿ ಏನಾದರೂ ಪಾಸಾಗಿ ಮಿರರ್ ಮೇಲೆ ಬಿದ್ದರೆ ಏನಾಗುತ್ತೆ ಗೊತ್ತಾ? ಇಲ್ಲೇನಾಗಿತ್ತು, ಫಸ್ಟ್ ರೇ ನೋಡ್ತಾ ಇದ್ದೀರಾ, ನೆನಪಿದೆಯಾ? ಫಸ್ಟ್ ರೇ ಪ್ಯಾರಲಲ್ ಆಗಿ ಬಂದಿರುವಂಥದ್ದು ಎಫಲ್ಲಿ ಪಾಸಾಗಿ ಹೋಗುತ್ತೆ. ಒಂದು ವೇಳೆ ಎಫಲ್ಲೇ ಪಾಸಾಗಿ ಹೋದರೆ ಏನಾಗುತ್ತೆ, ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ನೋಡಿ, ಈಗ ಎಫಲ್ಲಿ ಪಾಸಾಗಿದೆ, ಈ ರೇ ಏನಾಗುತ್ತೆ, ಪ್ಯಾರಲಲ್ ಆಗಿ ಹೊರಟೋಗುತ್ತೆ. ಎಷ್ಟಾಯಿತು ಈಗ? ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇನ್ಸಿಡೆಂಟ್ ರಿಫ್ಲೆಕ್ಟ್ ಆಗಿ ಎಫಲ್ಲಿ ಪಾಸಾಗುತ್ತೆ. ಎರಡನೇದು ಸಿಯಲ್ಲಿ ಪಾಸಾಗಿರುವಂಥ ರೇ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ರಿಟರ್ನ್ ಬಂದ ದಾರಿಲೇ ವಾಪಸ್ ಬರುತ್ತೆ. ಮೂರನೇದು ಏನು ಹೇಳಿದೆ ನಾನು, ಎಫಲ್ಲಿ ಪಾಸಾಗಿ ಹೋದರೆ ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಿ ಅದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಹೋಗುತ್ತೆ. ಸೊ ಮೂರನೇದೇನು, ರೇ ಪಾಸಿಂಗ್ ಥ್ರೂ ದ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಟ್ರಾವೆಲ್ಸ್ ಬ್ಯಾಕ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಇದು ಇನ್ನು ಲಾಸ್ಟ್ ಇನ್ನೂ ಒಂದು ರೇ ಇದೆ. ಅದೇನಾದರೂ ಈ ಪೋಲ್ ಇದೆಯಲ್ಲ, ಈ ಪೋಲ್ ಅಂತೀವಿ ನಾವು. ಸೊ ಇದು ಪೋಲ್ ಅಲ್ವಾ? ಸೊ ಆ ಪೋಲಿಗೆ ಇನ್ಸಿಡೆಂಟ್ ಆದರೆ ಎಷ್ಟು ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಎಷ್ಟು ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಷ್ಟೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಿ ಹೊರಗಡೆ ಹೊರಟೋಗುತ್ತೆ. ಸೊ ಇದು ಇನ್ಸಿಡೆಂಟ್ ಆ್ಯಂಗಲು, ಇದು ರಿಫ್ಲೆಕ್ಟೆಡ್ ಆ್ಯಂಗಲ್. ಸೊ ಇಷ್ಟು ರೇಸ್ಗಳನ್ನು ನೀವು ಸ್ಟಡಿ ಮಾಡಿದಿರಿ. ಏನೇನಾಯಿತು? ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಪಾಸಸ್ ಥ್ರೂ ದ ಎಫ್. ಮತ್ತೊಂದು ಯಾವುದು, ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್, ರೀಟ್ರೇಸ್ ದ ಪಾತ್. ಮೂರನೇದು ಯಾವುದು, ದ ರೇ ಪಾಸಿಂಗ್ ಥ್ರೂ ದ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ ಏನು ಮಾಡುತ್ತೆ, ಇದು ಇಟ್ ಟ್ರಾವೆಲ್ಸ್ ಬ್ಯಾಕ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ನಾಲ್ಕನೇದೇನು, ದ ರೇ ಇನ್ಸಿಡೆಂಟ್ ಎಟ್ ಆ್ಯನ್ ಆ್ಯಂಗಲ್ ಟು ದ ಪೋಲ್. ಈ ಪೋಲ್ಗೆ ಇನ್ಸಿಡೆಂಟ್ ಆಗುವಾಗ ವಿತ್ ಆ್ಯನ್ ಆ್ಯಂಗಲ್ ವಿತ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇಟ್ ಫಾಲೋಸ್ ದ ಲಾ ಆಫ್ ರಿಫ್ಲೆಕ್ಷನ್. ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ದೀಸ್ ಆರ್ ದ ರೂಲ್ಸ್ ಯು ಹ್ಯಾವ್ ಟು ರಿಮೆಂಬರ್. ಇದು ರೂಲ್ಸ್ ಗೊತ್ತಾಯಿತು ನಿಮಗೆ ಅಂದರೆ ಯಾವ ಕಂಡೀಷನ್ ಕೊಟ್ಟರು ನೀವು ಮಾಡ್ಕೊಂಡು ಹೋಗ್ತೀರ. ಕ್ಲಿಯರ್ ಆಯ್ತಾ? ಇದು ಮುಂದಕ್ಕೆ ಹೋಗೋಣಲ್ವಾ? ಓಕೆ. ಈಗ ಫಸ್ಟ್ ಏನು ಮಾಡುವ ಅಂದರೆ ಒಂದು ಕಾಂಕೇವ್ ಮಿರರನ್ನು ತೆಗೆದುಕೊಳ್ಳೋಣ ನಾವು. ಇದು ಕಾಂಕೇವ್ ಮಿರರ್. ನಮಗೆ ಒಂದು ಲೆಫ್ಟ್ ಸೈಡಲ್ಲಿ, ನಮ್ಮ ಲೆಫ್ಟ್ ಸೈಡ್, ನಮ್ಮ ಅಂದರೆ ನಿಮ್ಮದು, ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಮ ಲೆಫ್ಟ್ ಸೈಡಲ್ಲಿ ಆಬ್ಜೆಕ್ಟ್ ಇರುತ್ತೆ. ಏನು ಕೇಳಿದರೆ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟನ್ನು ಇನ್ಫಿನಿಟಿಯಲ್ಲಿ ಇಟ್ಟಿದ್ದೀವಿ. ಸೊ ತುಂಬ ದೂರ ಇಟ್ಟಿದ್ದೀವಿ ಅಂತ ಅರ್ಥ. ಇನ್ಫಿನಿಟಿಗೆ ನೀವು ಏನು ತಿಳ್ಕೊತೀರೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಫಿಸಿಕ್ಸಲ್ಲಿ ಹೆಂಗೆ ಅಂತೀವಿ ನಾವು ಅಂದರೆ, ನೋಡಿ ಒಂದು ಕ್ಲಿಯರ್ ಮಾಡೋಣ. ಯಾಕೆಂದರೆ ಇನ್ಫಿನಿಟಿ ಭಾಳ ಸಲ ನಾವು ಯೂಸ್ ಮಾಡ್ತೀವಿ ವರ್ಡ್. ಸೊ ಇನ್ಫಿನಿಟಿ ಅನ್ನೋದು ಹೇಗೆ ಅಂದರೆ, ಈಗ ಸಪೋಸ್ ನೀವು ಎಲೆಕ್ಟ್ರಿಕ್ ಪೋಲನ್ನು ನೋಡಿರ್ತೀರಿ, ಮನೆ ಮುಂದೆಲ್ಲ ಇರುತ್ತಲ್ವ ಎಲೆಕ್ಟ್ರಿಕ್ ಪೋಲು. ಅದ್ರ ಲೆಂತ್ ಎಷ್ಟು ಅಂತ ಕೇಳಿದಾಗ ಸರ್ ಇಟ್ ಈಸ್ ಮೆಜರೇಬಲ್ ಅಂತೀರಿ. ಯಾಕೆಂದರೆ ಅಳತೆ ಮಾಡ್ಬೋದು ಸರ್, ಕರೆಂಟ್ ಇಲ್ಲ ಅಂದರೆ ಬುಡದಿನ ತುದಿಯವರೆಗೂ ಅಳತೆ ಮಾಡಿಬಿಡ್ಬೋದು, ಇಲ್ಲ ಯಾರಿಗೋ ಕೇಳಿದರೆ ಹೇಳ್ತಾರೆ ಅಂತೇಳಿ. ಇದು ಓಕೆ, ನಮ್ಮ ಹೈಟಿನ ಒಂದು 3, 4, 5 ಟೈಮ್ಸ್ ಇರ್ಬೋದು. ಕರೆಕ್ಟ್, ದಟ್ಸ್ ಆಲ್. ಅದೇ ಎಲೆಕ್ಟ್ರಿಕ್ ಪೋಲಿಗೆ ಒಂದು ಆ್ಯಂಟ್ ಇದೆ ಅಂದ್ಕೊಳ್ಳಿ, ಈ ಇರುವೆ, ಸಣ್ಣ ಇರುವೆ, ಆ ಪೋಲ್ ಹತ್ರ ನಿಂತ್ಕೊಂಡು ಅದು ನೋಡುತ್ತೆ. ಅದಕ್ಕೆ ಆ ಟಾಪ್ ಕಾಣಲ್ಲ, ಬಾಟಮ್ ಕಾಣೋದಿಲ್ಲ. ಅಂದರೆ ಆ ಸಣ್ಣ ಇರುವೆ ಮೂವ್ ಆಗ್ತಾಯಿದೆ ಆ ಪೋಲಲ್ಲಿ. ಅದಕ್ಕೆ ನಾವು ಹೋಗಿ ನಿಂತ್ಕೊಂಡು ಮಾತಾಡಿಸಿದ್ರೆ, ಇರುವೆ ಮಾತಾಡ್ಸೋಕೆ ಹೋಗಬೇಡಿ, ಬಟ್ ಒಂದು ಇಮ್ಯಾಜಿನೇಷನ್ ಮಾಡಿ. ಹಾಗೆ ಮಾಡಿದಾಗ ಆ ಲೆಂತ್ ಅಥವಾ ಹೈಟ್ ಆಫ್ ದ ಪೋಲ್ ಇದೆಯಲ್ಲ, ಇರುವೆ ವಿಷಯದಲ್ಲಿ ಅದು ಇನ್ಫಿನಿಟಿ. ಇದು ಅರ್ಥ ಆಗಲಿ ನಿಮಗೆ. ಸೊ ಈಗ ನಾವಿಲ್ಲಿ ರೇ ಆಪ್ಟಿಕ್ಸಿಗೆ ಬಂದಾಗ ನೋಡಿ, ಯೂಶ್ವಲಿ ಫೋಕಲ್ ಲೆಂತ್ ಎಷ್ಟಿರುತ್ತೆ ಗೊತ್ತಾ? ಸೊ 1-2 ಸೆಂಟಿಮೀಟ್ರಿಂದ ಸಪೋಸ್ 25, 30, 60 ಸೆಂಟಿಮೀಟ್ರ್ವರೆಗೆ ಇರುತ್ತೆ ಫೋಕಲ್ ಲೆಂತ್. ಈ ರೇಡಿಯಸ್ ಆಫ್ ಕರ್ವೇಚರು ಅಷ್ಟೇ ಇರುತ್ತೆ, ಒಂದು 5-6 ಸೆಂಟಿಮೀಟ್ರಿಂದ ಒಂದು 50-60, ಮ್ಯಾಕ್ಸಿಮಮ್ ಅಂದರೆ ಒಂದು 100 ಸೆಂಟಿಮೀಟ್ರ್ ಇರ್ಬೋದು ಸೆಂಟರ್ ಆಫ್ ಕರ್ವೇಚರ್ ಲೆಂತ್. ಎಲ್ಲಿಂದ ಪೋಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್. ನೀವೇನಾದರೂ ಒಂದು 100 ಸೆಂಟಿಮೀಟ್ರು ಅಥವಾ 150 ಸೆಂಟಿಮೀಟ್ರಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ನಮ್ಮ ಲೆಕ್ಕಾಚಾರ ಈ ಮಿರರಿಗೆ ಸಂಬಂಧಪಟ್ಟಂತೆ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ, ಅಥವಾ ಒಂದು 100 ಮೀಟ್ರ್ ದೂರದಿಂದ ಒಂದು ಲೈಟ್ ಬರ್ತಾ ಇದೆ ಅಂದ್ಕೊಳ್ಳಿ. ಸೊ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ. ಇದು ಫಿಸಿಕ್ಸಲ್ಲಿ, ರೇ ಆಪ್ಟಿಕ್ಸಲ್ಲಿ ನಾವು ಥಿಂಕ್ ಮಾಡುವಂಥದ್ದು.
ಸೊ ಹಾಗಾಗಿ ಆಬ್ಜೆಕ್ಟ್ ತುಂಬ ದೂರ ಇದೆ ಅಂದ್ಕೊಳ್ಳಿ, ಎಲ್ಲೋ ಒಂದು ನಿಮ್ಮ ಲ್ಯಾಬ್ ಅಂದ್ಕೊಳ್ಳಿ, ಲ್ಯಾಬಿನ ಒಂದು ಕಾರ್ನರಲ್ಲಿ ಕ್ಯಾಂಡಲ್ ಹಚ್ಚಿಟ್ಟಿದ್ರಿ, ಇನ್ನೊಂದು ಕಾರ್ನರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ, ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ, ಈ ರೀತಿ ಥಿಂಕ್ ಮಾಡಿ. ಸೊ ಏನಾಯಿತು ಅಂದರೆ ಪ್ಯಾರಲಲ್ ರೇಸ್ ಬರುತ್ತೆ ದೂರದಿಂದ ಬರಬೇಕಾದ್ರೆ, ಅಂದರೆ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಕರೆಕ್ಟಾ? ಇದು ಪ್ಯಾರಲಲ್ ರೇಸ್ ಅಂತ ಕರಿತೀವಿ ನಾವು. ಬಂದು ಮಿರರ್ ಮೇಲೆ ಬಿತ್ತು, ಏನಾಗುತ್ತೆ ಈಗ, ಎಲ್ಲಿಂದ ಬಂತು, ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇದು ನೋಡಿ ಸಿಯಲ್ಲಿ ಪಾಸಾಗಿ ಬರುತ್ತೆ, ಇದು ಈ ರೇ ಸಿಯಿಂದ ಪಾಸಾಗಿ ಬಂದಿರೋದು ಏನಾಗುತ್ತೆ, ವಾಪಸ್ ಅದೇ ದಾರಿಯಲ್ಲಿ ಹಿಂದಕ್ಕೆ ಹೊರಟೋಗುತ್ತೆ. ಈ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಏನಾಗುತ್ತೆ, ಎಫಲ್ಲಿ ಪಾಸಾಗುತ್ತೆ. ರಿಫ್ಲೆಕ್ಷನ್ ಆಯಿತಾ ಎರಡು ರೇಗಳು, ಇನ್ನೊಂದು ಸರಿ ನೋಡಿ ಏನಾಗುತ್ತೆ ಅಂತೇಳಿ. ಸೊ ಪ್ಯಾರಲಲ್ ರೇಸ್ ಬರ್ತಾ ಇತ್ತಾ, ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇನ್ನೊಂದು ಅಲಾಂಗ್ ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಸೊ ಇದೇನಾಯ್ತು ಈಗ, ಅಲ್ಲಿ ಹೋಗಿ ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಆದಾಗ ಏನಾಯಿತು ನೋಡಿ, ಒಂದು ಎಫಲ್ಲಿ ಪಾಸ್ ಆಯಿತು ಆ್ಯಸ್ ಯೂಸ್ವಲ್ ಕಲ್ತಿದ್ರಿ. ಈಗ ಇನ್ನೊಂದು ಈ ಸಿಯಿಂದ ಪಾಸಾಗಿರುವಂಥದ್ದು, ಸಿಯಿಂದ ಪಾಸಾಗಿರುವಂಥದ್ದು ವಾಪಸ್ ಸಿಯಲ್ಲೇ ರಿಟರ್ನ್ ಆಗುತ್ತೆ. ಸೊ ಎರಡು ರೇಸ್ಗಳು ಇಲ್ಲಿ ಮೀಟ್ ಆಗ್ತವೆ ಅಲ್ಲ, ಈ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಈ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲಿ ರಿಫ್ಲೆಕ್ಟೆಡ್ ರೇ ಮೀಟ್ ಆಗುತ್ತೆ, ಅಪಿಯರ್ ಟು ಮೀಟ್ ಆದಂಗೆ ಅನಿಸುತ್ತೆ. ಸೊ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರ್ತದೆ. ಓಕೆ, ಸೊ ಈಗ ಇದ್ರ ನೇಚರ್ ಏನು ಅನ್ನುವಂಥದ್ದು, ನಮಗೆ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ, ಎಫ್ ಅನ್ನೋದು ಪ್ರಿನ್ಸಿಪಲ್ ಫೋಕಸ್. ಹಾಗಾಗಿ ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿದ್ದರೆ ಏನೇನಾಗುತ್ತೆ ನೋಡಿ, ಎಫಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಎಫಲ್ಲಿ. ಓಕೆ, ಇನ್ನೇನು ಕೇಳಿದರೆ ಇದು ರಿಯಲ್ ಅಂದರೆ ಏನು, ನೀವು ಇಲ್ಲೊಂದು ಸ್ಕ್ರೀನ್ ಇಟ್ಕೊಂಡ್ರೆ ಇದರಲ್ಲಿ ನೋಡ್ಬೋದು, ಇಟ್ ಈಸ್ ರಿಯಲ್. ಗೊತ್ತಾಯ್ತಾ? ಸೊ ಯು ಕ್ಯಾನ್ ಕಾಟ್ ದ ಇಮೇಜ್ ಆನ್ ದ ಸ್ಕ್ರೀನ್ ಮೇಲೆ ಇದನ್ನು ಹಿಡಿಬೋದು, ಇಮೇಜನ್ನು, ರಿಯಲ್. ಬಟ್ ಇನ್ವರ್ಟೆಡ್, ತಲೆ ಕೆಳಗಿರುತ್ತೆ ಇದು, ಎಸ್, ಇನ್ವರ್ಟೆಡ್, ಕಂಪ್ಲೀಟ್ಲಿ ಇನ್ವರ್ಟೆಡ್. ಸೊ ಇನ್ವರ್ಟೆಡ್ ಆಗಿರ್ತದೆ. ಬಟ್ ಏನು ಅಂದರೆ ಹೈಲಿ ಡಿಮಿನೈಸ್ಡ್, ಭಾಳ ಸಣ್ಣದಿರುತ್ತೆ, ಹೈಲಿ ಡಿಮಿನೈಸ್ಡ್. ಸೊ ಈ ಒಂದು ಕಾಂಕೇವ್ ಮಿರರ್ ತಗೊಂಡು ನಾವು ಮಾತಾಡ್ತಾ ಇರುವಂಥದ್ದು, ಕಾಂಕೇವ್ ಮಿರರಲ್ಲಿ ಈ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಕ್ಲಿಯರ್? ಓಕೆ, ಮುಂದಕ್ಕೆ ಹೋಗೋಣ. ಸೊ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್ನ ಆಚೆ ಇಟ್ಟಿದ್ರಿ ಅಂದ್ಕೊಳ್ಳಿ, ಇದು ಸೆಂಟರ್ ಆಫ್ ಕರ್ವೇಚರ್ನ ಆ ಕಡೆಗೆ ಇಟ್ಟಿದ್ರಿ ಅಂದ್ಕೊಳ್ಳಿ. ಸೊ ಬಿಯಾಂಡ್ ಸಿ ಇಟ್ಟಾಗ ಏನಾಗುತ್ತೆ ಅನ್ನುವಂಥದ್ದು. ಸೊ ಆಲ್ರೆಡಿ ಇದೇನು ಕೇಳಿದ್ರೆ ಪೋಲ್ ಆಫ್ ದ ಮಿರರು, ಇದು ಪ್ರಿನ್ಸಿಪಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್, ಇವೆಲ್ಲ ಗೊತ್ತಿದೆ ನಮಗೆ. ಈಗ ಎಲ್ಲಿಡೋಣ ಆಬ್ಜೆಕ್ಟನ್ನು ನಾವು, ಆಬ್ಜೆಕ್ಟ್ ಬಿಯಾಂಡ್ ಸಿಯಿಂದ ಆಚೆ. ಸೊ ಇಲ್ಲಿಟ್ಟಾಗ ಏನಾಗುತ್ತೆ ನೋಡಿ, ಇದನ್ನು ನಾವು ಎ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ, ಯಾವುದದು ಆಬ್ಜೆಕ್ಟ್ ಎ ಬಿ. ಈಗ ರೇಸ್ ಏನಾಗುತ್ತೆ ಕೇಳಿದರೆ, ಈ ಎ ಇಂದ ಒಂದು ರೇ ಹೊರಟೋಗುತ್ತೆ, ಹೀಗೆ ಬರುತ್ತೆ, ಬಿ ಇಂದ ಒಂದು ಬರುತ್ತೆ, ಎ ಇಂದ ಸಿ ಎಲ್ ಪಾಸ್ ಆಗುತ್ತೆ, ಹೀಗೆ ತುಂಬ ಆಪ್ಷನ್ಸ್ ಇದೆ. ನಮಗೆ ಸೆಲೆಕ್ಟ್ ಮಾಡಿ 1 or 2 ರೇಸ್ ಮಾತ್ರ ತಗೊಳ್ಳೋಣ, ಇರೋ ರೇಸೆಲ್ಲ ತೊಗೊಂಡ್ರೆ ಸಾಕಾಗಲ್ಲ. ಸೊ ಕಾಂಪ್ಲಿಕೇಟೆಡ್, ಅಷ್ಟೆಲ್ಲ ಮಾಡೋದು ಬೇಡ. ಸುಮ್ಮನೆ ಇದರಲ್ಲಿ ಒಂದು 2 ರೇಸನ್ನು ತಗೊಳ್ಳುವ, ನಮಗೆ ಆ 2 ರೇಸ್ ರಿಫ್ಲೆಕ್ಟ್ ಆಗಿ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಏನು ಮಾಡುವ ಅಂದರೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇನ್ಸಿಡೆಂಟ್ ಆಯಿತು, ಎಲ್ಲೋಯ್ತು ಅದು ಎಫಲ್ಲಿ ಪಾಸಾಗಿ ಹೋಯ್ತು, ಗೊತ್ತು ನಮಗೆ. ಯಾವುದೇ ಒಂದು ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಬಂದರೆ ಎಫಲ್ಲಿ ಪಾಸಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಇನ್ನೊಂದು ರೇಯನ್ನು ತೆಗೆದುಕೊಂಡು ಯಾವುದಾದ್ರು ತೊಗೋಬೋದು, ಸಿ ಎಲ್ ಪಾಸ್ ಮಾಡ್ಬೋದು ಮಕ್ಕಳೇ. ಈಗ ಇಲ್ಲಿ ಪೋಲಿಗೆ ಇನ್ಸಿಡೆಂಟ್ ಆಗುತ್ತೆ ವಿತ್ ಸರ್ಟನ್ ಆ್ಯಂಗಲ್. ಸೊ ಅದೇ ಆ್ಯಂಗಲಲ್ಲಿ ಅದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ, ನೋಡಿದ್ರಾ? ಸೊ ಅದೇ ಆ್ಯಂಗಲ್ಲಿ ಅದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಈಗ ಎಲ್ಲಿ ರಿಫ್ಲೆಕ್ಷನ್ ಆದಂಥ ರೇಗಳು ಎಲ್ಲಿ ಮೀಟ್ ಆಗ್ತವೆಯೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ಪೊಸಿಷನ್ ಆಫ್ ದ ಇಮೇಜ್. ಸೊ ನಾವು ಇಮೇಜನ್ನು ನೋಡ್ತೀವಲ್ಲ, ದಿಸ್ ಈಸ್ ದ ಇಮೇಜ್. ಅದಕ್ಕೆ ನಾವೇನು ಮಾಡುವ, ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಮಾರ್ಕ್ ಮಾಡೋಣ. ಎ ಬಿ ಅನ್ನೋದು ಆಬ್ಜೆಕ್ಟು, ಇಷ್ಟು ದೊಡ್ಡ ಆಬ್ಜೆಕ್ಟ್ ಇತ್ತು, ಇಷ್ಟು ಸಣ್ಣ ಆಗಿಬಿಟ್ಟಿದೆ ನೋಡಿ. ಸೊ ಹಾಗಾಗಿ ಇದರ ನೇಚರನ್ನು ಬರೀಬೇಕು ನಾವು. ಏನಿದೆ, ಎಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು, ಬಿಟ್ವೀನ್ ಸಿ ಆ್ಯಂಡ್ ಎಫ್, ಸಿ ಮತ್ತು ಎಫ್ ಮಧ್ಯದಲ್ಲಿ ಆಗಿದೆ. ಓಕೆ, ಬಿಟ್ವೀನ್ ಸಿ ಆ್ಯಂಡ್ ಎಫ್. ನೆಕ್ಸ್ಟ್ ಇದು ರಿಯಲ್, ಯಾಕೆಂದರೆ ಇಟ್ ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್, ಇದು ರಿಯಲ್ ಇಮೇಜು. ಸೊ ನೆಕ್ಸ್ಟ್ ಏನು, ಇನ್ವರ್ಟೆಡ್, ರಿಯಲ್ ಇಮೇಜು, ಇನ್ವರ್ಟೆಡ್. ಪಾಯಿಂಟ್ಸ್ಗಳನ್ನೆಲ್ಲ ನೋಟ್ ಮಾಡ್ತಾ ಬನ್ನಿ, ಅಥವಾ ನಿಮ್ಮ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಏನೇನು ಮಾತಾಡ್ತೀನಿ ಮತ್ತೆ ಮುಂದೆ, ನೀವೆಲ್ಲ ಸುಮ್ಮನೆ ಬ್ಲೈಂಡಾಗಿ ವಾಚ್ ಮಾಡ್ತಾ ಬರಬೇಡಿ. ಸೊ ಏನಾಗ್ತಾಯಿದೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ.
ಸೊ ಏನಂದ ಇಮೇಜು ರಿಯಲು ಆ್ಯಂಡ್ ಇನ್ವರ್ಟೆಡ್. ನೆಕ್ಸ್ಟ್ ಏನಾಗಿದೆ ಅಂದರೆ ಆಬ್ಜೆಕ್ಟ್ ನೋಡಿ ದೊಡ್ಡದಿದೆ ಬಟ್ ಇಮೇಜು ಸಣ್ಣದಿದೆ ಬಿಯಾಂಡ್ ಸಿ ಇಟ್ಟಾಗ. ಸೊ ಇಮೇಜಿನ ಹೈಟ್ ನೋಡಿ ಇದು ಸಣ್ಣ ಇಮೇಜ್ ಆಗಿದೆ. ಆಬ್ಜೆಕ್ಟ್ ಸುಮಾರು ಎಷ್ಟು ದೊಡ್ಡ ಇತ್ತು ಅಷ್ಟು ದೊಡ್ಡ ಬರಲಿಲ್ಲ, ಅದಕ್ಕೂ ಸಣ್ಣದು ಬಂದಿದೆ. ಸೊ ಹಾಗಾಗಿ ಡಿಮಿನೈಸ್ಡ್. ಕ್ಲಿಯರ್? ಸೊ ದೀಸ್ ಆರ್ ದ ಟೂ ಕೇಸಸ್, ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಆ್ಯಂಡ್ ಆಬ್ಜೆಕ್ಟ್ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ನ ಆಚೆ ಇಟ್ಟಾಗ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗಿದೆ ಅನ್ನುವಂಥದ್ದು. ಓಕೆ, ಮುಂದಕ್ಕೆ ಹೋಗೋಣ. ಕೇಸ್ 3 ಹೋಗೋಣ. ಎಟ್ ಸಿ. ಸಿ ಅಂದರೆ ಏನು? ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಲೆಟ್ರ್ ಏನಾಗುತ್ತೆ ನೋಡುವ. ಸೊ ಕಾಂಕೇವ್ ಮಿರರ್ ಇದೆ, ಇದು ಎಫ್ ಇದೆ, ಇದು ಸಿ ಇದೆ. ನಾವೀಗ ಆಬ್ಜೆಕ್ಟನ್ನು ತಂದು ಸಿ ಅಲ್ಲೇ ಇಡ್ತೀವಿ. ಓಕೆ ಓಕೆ, ಸಿ ಅಲ್ಲಿ ಇಟ್ಟಾಗಿದೆ ನಾವು ಏನು ಆಬ್ಜೆಕ್ಟನ್ನು. ಸೊ ಆಬ್ಜೆಕ್ಟ್ ಅಂದಾಗ ಅದನ್ನು ಎ ಆ್ಯಂಡ್ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಎ ಅನ್ನೋದು ಹೆಡ್ ಇದೆಯಲ್ವ, ಬಿ ಅನ್ನೋದು ಬಾಟಮ್. ಓಕೆ, ಸೊ ಈ ರೀತಿ ನಾವು ಆಬ್ಜೆಕ್ಟನ್ನು ಇಟ್ಟಿದ್ದೀವಿ. ಈಗ ರೇಸ್ ಏನಾಗುತ್ತೆ, ಈಗ ಇದರಲ್ಲಿ ಒಂದು ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಹೋಗಿ ರಿಫ್ಲೆಕ್ಟ್ ಆಗಿ ಎಫ್ ಅಲ್ಲಿ ಪಾಸ್ ಆಗೋಯ್ತು. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನು, ಇನ್ನೊಂದು ರೇ ತಗೊಳ್ಳೋಣ. ಪೋಲಿಗೆ ಇನ್ಸಿಡೆಂಟ್ ಆಗಿದೆ ವಿತ್ ಸರ್ಟನ್ ಆ್ಯಂಗಲ್. ಸೊ ಅಷ್ಟೇ ಆ್ಯಂಗಲಲ್ಲಿ ಅದು ರಿಫ್ಲೆಕ್ಟ್ ಆಗಿ ಮುಂದಕ್ಕೆ ಹೊರಟಾಯ್ತು. ಈ ಎರಡೂ ರೇಸ್ಗಳು ಎಲ್ಲಿ ಮೀಟ್ ಆಗ್ತವೆ ನೋಡಿ. ಸೊ ಇಲ್ಲೇ ಬಂದಿದೆ, ಆಬ್ಜೆಕ್ಟ್ನ ಕೆಳಗಡೆನೇ ಮೀಟ್ ಆಗಿದೆ. ಹಾಗಾಗಿ ಈ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆಯಲ್ಲ, ಇದು ನೋಡಿ ಸಿಯಿಂದ ಪಾಸ್ ಆಗುವಂಥ ಒಂದು ಲೈನ್ ಇದು. ಸೊ ಇಲ್ಲೊಂದು ರೇ ಪಾಸ್ ಆಯಿತು ಅಂದ್ಕೊಳ್ಳಿ, ಬಿಯಿಂದ ಒಂದು ರೇ ಇಲ್ಲಿ ಪಿಗೆ ಬಂದರೆ ಇಲ್ಲಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಿ ವಾಪಸ್ ಅದೇ ಲೈನಲ್ಲಿ ಹೊರಟೋಗುತ್ತೆ. ಸೊ ಹಾಗಾಗಿ ಬಿ ಇದ್ದಲ್ಲೇ ಇಮೇಜಿನ ಒಂದು ಬಾಟಮ್ ಲೈನ್ ಅಲ್ಲೇ ಬರುತ್ತೆ. ಹಾಗಾಗಿ ಇಮೇಜ್ ಏನಾಯಿತು ನಮಗೆ ಈ ರೀತಿ ಫಾರ್ಮ್ ಆಯಿತು ಇಮೇಜ್. ಸೊ ಅದನ್ನು ನಾವೇನು ಮಾಡುವ, ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಮಾರ್ಕ್ ಮಾಡೋಣ. ಈಗ ಕ್ಯಾರೆಕ್ಟ್ರನ್ನು ಬರೀಬೇಕು. ನೋಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಏನು ಎಲ್ಲಾಗಿದೆ ಇಮೇಜ್ ಫಾರ್ಮೇಷನ್ನು? ಎಟ್ ಸಿ. ಆಬ್ಜೆಕ್ಟನ್ನು ಸಿ ಅಲ್ಲಿ ಇಟ್ಟರೆ, ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟರೆ ಇಮೇಜ್ ಫಾರ್ಮೇಷನ್ನು ಸಿ ಅಲ್ಲೇ ಆಗುತ್ತೆ, ಎಟ್ ಸಿ. ನೆಕ್ಸ್ಟ್ ರಿಯಲ್. ಎಸ್, ಯು ಕ್ಯಾನ್ ಕಾಟ್ ಆನ್ ದ ಸ್ಕ್ರೀನ್. ನೆಕ್ಸ್ಟು ಇನ್ವರ್ಟೆಡ್. ಹೌದು, ತಲೆ ಕೆಳಗಾಗಿದೆ ಅಲ್ವಾ, ಇನ್ವರ್ಟೆಡ್. ನೆಕ್ಸ್ಟು ಸೇಮ್ ಸೈಜ್. ಸಿ ಅಲ್ಲಿ ಇಟ್ಟಾಗ ಈ ಒಂದು ವೆರಿ ಡಿಫ್ರೆಂಟ್. ಆಬ್ಜೆಕ್ಟ್ ಎಷ್ಟು ದೊಡ್ಡದು, ಇಮೇಜು ಅಷ್ಟೇ ದೊಡ್ಡದಾಗುವಂಥ ಒಂದು ಸಿಚುವೇಶನನ್ನು ನಾವು ನೋಡ್ಬೋದು. ಬೇರೆ ಬೇರೆ ಕಡೆ ನೋಡಿದ್ರೆ ನೀವು ಎಫ್ ಅಲ್ಲಿ ಇಟ್ಟಾಗ ಹೈಲಿ ಡಿಮಿನೈಸ್ಡ್, ಬಿಯಾಂಡ್ ಸಿ ಇಟ್ಟಾಗ ಮಿನಿಮೈಸ್ಡ್, ಡಿಮಿನೈಸ್ಡ್ ಸಣ್ಣದು. ಆದರೆ ಸಿ ಅಲ್ಲಿ ಇಟ್ಟಾಗ ಆಬ್ಜೆಕ್ಟ್ ಎಷ್ಟು ದೊಡ್ಡದಿರುತ್ತೋ ಇಮೇಜು ಅಷ್ಟೇ ದೊಡ್ಡದಿರುತ್ತೆ. ಓಕೆ, ಸೊ ಮುಂದಕ್ಕೆ ಹೋಗೋಣ ನಾವು. ಬಿಟ್ವೀನ್ ಎಫ್ ಆ್ಯಂಡ್ ಸಿ, ಈ ಎಫ್ ಮತ್ತು ಸಿ ಮಧ್ಯೆ ಇಡೋಣ ಈಗ ಆಬ್ಜೆಕ್ಟನ್ನು ತಂದು. ಸೊ ಕಾಂಕೇವ್ ಮಿರರ್, ಇದು ಪೋಲ್ ಇದೆ, ಪ್ರಿನ್ಸಿಪಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರು, ಆಬ್ಜೆಕ್ಟನ್ನೆಲ್ಲ ಇಡ್ತಾ ಇದ್ದೀವಿ ನಾವು ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಓಕೆ, ಎಫ್ ಆ್ಯಂಡ್ ಸಿ ಮಧ್ಯದಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಏನಾಯಿತು, ಈಗ ರೇಸ್ಗಳನ್ನು ಕಳಿಸೋಣ ನಾವು ಮಿರರ್ಗೆ. ಸೊ ಹೋಗಿ ಅದು ರಿಫ್ಲೆಕ್ಟ್ ಆಗಿ ಎಲ್ಲಿ ಪಾಸ್ ಆಗುತ್ತೆ, ಎಲ್ಲಿ ಮೀಟ್ ಆಗುತ್ತೆ ನೋಡೋಣ. ಸೊ ಎ ಬಿ ಅಂತ ಮಾರ್ಕ್ ಮಾಡಿದ್ದೀವಿ ನಾವು ಆಬ್ಜೆಕ್ಟನ್ನು. ರೇ ಏನಾಯಿತು, ಈಗ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಹೋಯ್ತು, ಮಿರರ್ ಮೇಲೆ ಇನ್ಸಿಡೆಂಟ್ ಆಗಿದೆ, ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಎಫ್ ಅಲ್ಲಿ ಪಾಸ್ ಆಗಿ ಮುಂದಕ್ಕೆ ಹೊರಟಾಯ್ತು. ಯಾವ ಡೈರೆಕ್ಷನ್ದಲ್ಲಿ ಬಂದಿತ್ತೋ ಆ ಡೈರೆಕ್ಷನ್ ಕಡೆಗೇ ಹೋಯ್ತು ರಿಫ್ಲೆಕ್ಟ್ ಆಗಿ. ಕರೆಕ್ಟಾ? ಅಂದರೆ ಬ್ಯಾಕ್, ರಿಟರ್ನ್ ಬ್ಯಾಕ್, ಬಟ್ ವಿತ್ ಸರ್ಟನ್ ಆ್ಯಂಗಲ್. ಸರಿ, ಇನ್ನೊಂದು ರೇಸನ್ನು ತಗೊಳ್ಳಿ. ಸೊ ಇನ್ಸಿಡೆಂಟ್ ಟು ದ ಪೋಲ್ ವಿತ್ ಆ್ಯನ್ ಆ್ಯಂಗಲ್. ಏನಾಗುತ್ತೆ ಇದು, ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದ್ದು ನಾರ್ಮಲ್ ಥರ ಆಯ್ತು. ಇದು ನಾರ್ಮಲ್ ಲೈನ್, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆಯಲ್ಲ, ಇದು ನಾರ್ಮಲ್ ಥರ ಆಯಿತು. ಅಷ್ಟೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಿ ಆ ಕಡೆ ಹೊರಟಾಯ್ತು. ಈ ಎರಡು ರಿಫ್ಲೆಕ್ಟೆಡ್ ರೇಸ್ ಇದೆಯಲ್ಲ, ಒಂದು ಪಾಯಿಂಟಲ್ಲಿ ಕ್ರಾಸ್ ಆಗುತ್ತೆ ನೋಡಿ. ಸೊ ಆ ಪಾಯಿಂಟಲ್ಲಿ ಕ್ರಾಸ್ ಆಗುತ್ತಲ್ವ, ಈ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವೇನು ಮಾಡುವ, ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಮಾರ್ಕ್ ಮಾಡೋಣ. ಏನಾಯ್ತು ಈಗ ನೇಚರ್, ಎಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು, ಇದರ ನೇಚರ್ ಏನು ಎಲ್ಲ ಬರೀಬೇಕು ನೀವು ಹೇಳಿ. ಸೊ ಇಮೇಜ್ ಫಾರ್ಮೇಷನ್ ಎಲ್ಲಾಗಿದೆ, ಬಿಯಾಂಡ್ ಸಿ. ಸಿಯಿಂದ ಆಚೆ, ಸಿಯಿಂದ ಸಿ ಪಾಯಿಂಟ್ ಇದೆಯಲ್ಲ ಸೆಂಟರ್ ಆಫ್ ಕರ್ವೇಚರು, ಅದರ ಆ ಕಡೆಗೆ ಆಗಿದೆ. ಅಂದರೆ ಬಿಯಾಂಡ್ ಸಿ ಅಂತ ಹೇಳ್ತೀವಿ ನಾವು. ಇಲ್ಲಿ ನಿಂತ್ಕೊಂಡು ಅಳತೆ ಮಾಡಬೇಕಲ್ವ ಎಲ್ಲ ಡಿಸ್ಟೆನ್ಸು ಪೋಲಿಂದ. ಸೊ ಪೋಲಲ್ಲಿ ನಿಂತ್ಕೊಂಡಾಗ ಈ ಸಿ ತುಂಬ ದೂರ, ಅದಕ್ಕಿಂತ ಆಚೆ ಇದೆ ಬಿಯಾಂಡ್ ಸಿ. ಹಾಗೆ ನೆಕ್ಸ್ಟ್ ಏನು, ರಿಯಲ್, ವಿಚ್ ವ್ಯಾನ್ ವಿ ಕಾಟ್ ಆನ್ ದ ಸ್ಕ್ರೀನ್, ರಿಯಲ್. ನೆಕ್ಸ್ಟು ಇನ್ವರ್ಟೆಡ್ ಆಫ್ ಸೇಮ್ ಸೈಜಾ? ಇಲ್ಲ, ಎನ್ಲಾರ್ಜೆಡ್, ದೊಡ್ಡದಾಗಿದೆ ನೋಡಿ, ಇಮೇಜ್ ದೊಡ್ಡದಾಗಿದೆ. ಕರೆಕ್ಟಾ? ಇನ್ನೇನು ಉಳಿತು ನಾವು, ಇನ್ನು ಎಫ್ಗೆ ತಂದು ನೋಡೋಣ.
ಬಿಟ್ವೀನ್ ಎಫ್ ಆ್ಯಂಡ್ ಪಿ, ಎಫಿಂದ ಒಳಗಡೆ ತಂದು ನೋಡೋಣ ಏನಾಗುತ್ತೆ ಹೇಳಿ. ಓಕೆ, ಕ್ಲಿಯರ್ ಇದು? ಮುಂದಕ್ಕೆ ಹೋಗೋಣಲ್ವಾ? ಓಕೆ. ಈಗ ಎಟ್ ಎಫ್ ಪ್ರಿನ್ಸಿಪಲ್ ಫೋಕಸಲ್ಲಿ ಇಟ್ಟರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಎಫಲ್ಲಿ ಇಟ್ಟಾಗ ನೋಡುವ ನಾವು ಕಾಂಕೇವ್ ಮಿರರ್ ಇದೆ, ಇದು ಪೋಲ್ ಆಫ್ ದ ಮಿರರ್, ಪ್ರಿನ್ಸಿಪಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರು ಎಲ್ಲಿಡ್ತಾ ಇದ್ದೀವಿ ನಾವು? ಪೋಲಲ್ಲಿ ಇಡ್ತಾ ಇದ್ದೀವಿ. ಪೋಲ್ ಆಫ್ ದ ಮಿರರಲ್ಲಿ ಇಡೋಣ ಇದನ್ನು. ಸೊ ಪೋಲ್ ಆಫ್ ದ ಮಿರರಲ್ಲಿ ಇಟ್ಟಾಗ ಏನಾಗುತ್ತೆ ನೋಡಿ, ಇದು ಆಬ್ಜೆಕ್ಟನ್ನು ಇಟ್ಟಾಯಿತು ನಾವು, ಇದನ್ನು ಎ ಬಿ ಅಂತ ಮಾರ್ಕ್ ಮಾಡೋಣ. ಈಗ ರೇಸ್ ಏನಾಗುತ್ತೆ? ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಸೊ ಎಯಿಂದ ಒಂದು ರೇಸ್ ಹೋದರೆ ಮಿರರ್ ಮೇಲೆ ಬಿದ್ದು ಎಫ್ ಅಲ್ಲಿ ಪಾಸಾಗಿ ಹೋಗುತ್ತೆ. ಎಯಿಂದ ಒಂದು ರೇ ಹೋದರೆ ಅದು ಪ್ಯಾರಲಲ್ ಆಗಿರುತ್ತಲ್ಲ ಪ್ರಿನ್ಸಿಪಲ್ ಆ್ಯಕ್ಸಿಸ್ಸು. ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ದ ಎಫ್ ಅಲ್ಲಿ ಪಾಸಾಗಿ ಹೋಯ್ತು. ಫೈನ್, ಏನು ಡೌಟ್ ಇಲ್ಲ, ನಮಗೆ ಕಲ್ತಿದ್ದೀವಿ ನಾವು ಇದನ್ನು. ನೆಕ್ಸ್ಟ್ ಏನು ಕೇಳಿದರೆ ಇನ್ನೊಂದು ಏನು ಮಾಡ್ಬೋದು ನಾವು, ಇಲ್ಲಿಂದ ಪೋಲಿಗೆ ಇನ್ಸಿಡೆಂಟ್ ಆಗಿ ಪೋಲಿಂದ ವಿತ್ ಯಾವ ಆ್ಯಂಗಲ್ ಇನ್ಸಿಡೆಂಟ್ ಆಗಿದೆಯೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಪೋಲಿಗೆ ಇನ್ಸಿಡೆಂಟ್ ಆಗಿದೆ, ಸೊ ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಏನಾಯಿತು? ಎರಡು ರಿಫ್ಲೆಕ್ಟೆಡ್ ರೇಸ್, ಈ ಎರಡು ರಿಫ್ಲೆಕ್ಟೆಡ್ ರೇಸ್ ಇದೆಯಲ್ಲ ಇದು ನೋಡಿ, ಈಕ್ವಿಡಿಸ್ಟೆಂಟ್ ಅಂದರೆ ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ರೇಸ್ ನೆವರ್ ಮೀಟ್. ಪ್ಯಾರಲಲ್ ರೇಸ್ ನೀವು 1 ಕಿಲೋಮೀಟ್ರ್ ತಗೊಂಡೋದ್ರೂ ಅದು ಮೀಟ್ ಆಗೋದೇ ಇಲ್ಲ. ಹಾಗಾಗಿ ಇದು ಏನನ್ಸುತ್ತೆ ಅಂದರೆ ನಮಗೆ ಈ ರೀತಿ ನೋಡಿದಾಗ, ಡಯಾಗ್ರಾಮನ್ನು ನೋಡಿದಾಗ, ಸೊ ಇಮೇಜ್ ಫಾರ್ಮೇಷನ್ ಎಲ್ಲೋ ಮುಂದೆಲ್ಲೋ ಆಗಬಹುದು ಗೊತ್ತಿಲ್ಲ. ಯಾಕೆಂದರೆ ಸೊ ಪ್ಯಾರಲಲ್ ರೇಸ್ ನೆವರ್ ಮೀಟ್, ಈ ರಿಫ್ಲೆಕ್ಟೆಡ್ ರೇಸ್ ಎಲ್ಲೂ ಮೀಟೇ ಆಗೋದಿಲ್ಲ, ಬಟ್ ಹೀಗೆ ದೂರಕ್ಕೆ ಹೊರಟೋಗುತ್ತೆ. ಅದಕ್ಕಾಗಿ ನಾವೇನಂತೀವಿ ಗೊತ್ತಾ, ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಎಟ್ ಇನ್ಫಿನಿಟಿ ಅಂತೀವಿ. ನಮ್ಗೆ ಗೊತ್ತಿಲ್ಲ, ನಾ ಡಿಸ್ಟೆನ್ಸ್ ನೋಡೋಕ್ಕಾಗಿಲ್ಲ ನಮ್ಮ ಹತ್ರ. ಸೊ ಮುಂದೆ ಇನ್ಫಿನಿಟಿ ಅಂದರೆ ಅರ್ಥ ಹಾಗೆ ಎಲ್ಲೋ ಬಿಯಾಂಡ್ ಅವರ್ ಕನ್ಸಿಡರೇಷನ್, ನಮ್ಮ ಕನ್ಸಿಡರೇಷನ್ ಒಳಗಡೆ ಅದು ಎಲ್ಲೂ ಮೀಟ್ ಆಗೋದಿಲ್ಲ, ಎಟ್ ಇನ್ಫಿನಿಟಿ ಅಂತ ಹೇಳ್ತೀವಿ ನಾವು. ಬಟ್ ಇದು ರಿಯಲ್ಲೇ, ಇದು ಇಮೇಜ್ ಏನಾಗಿರ್ತದೆ ಅಂದರೆ ರಿಯಲ್ ಆಗಿರ್ತದೆ ಮತ್ತು ಇನ್ವರ್ಟೆಡ್ ಆಗಿರ್ತದೆ. ಸೊ ಆಮೇಲೆ ಏನು ಕೇಳಿದರೆ ಈ ಆಬ್ಜೆಕ್ಟ್ಗಿಂತ ದೊಡ್ಡದಾಗಿರ್ತದೆ, ಅದಕ್ಕೆ ನಾವು ಎನ್ಲಾರ್ಜ್ಡ್ ಅಂತ ಕರಿತೀವಿ. ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ, ಎಲ್ಲಿ ಫಾರ್ಮ್ ಆಯಿತು ಅಂತ ಗೊತ್ತಾಗಿಲ್ಲ, ಬಟ್ ಒಂದಿಷ್ಟು ಪ್ರೆಡಿಕ್ಷನ್ಸ್ ಇದೆ. ಏನದು? ಇಷ್ಟೊತ್ತು ನೋಡ್ಕೊಂಡು ಬಂದ್ರಿ ನೀವು, 4 ಕೇಸ್ಗಳನ್ನ ಸ್ಟಡಿ ಮಾಡಿದ್ರಿ, ಎಲ್ಲ ಸಿಮಿಲರ್ ಇತ್ತಲ್ವ? ಏನು ಸಿಮಿಲಾರಿಟಿ ಇತ್ತು? ಸೊ ಒಂದು ರಿಯಲ್ ಬಂತು, ಇನ್ವರ್ಟೆಡ್ ಬರ್ತಾ ಇತ್ತಲ್ವ? ನೋಡು, ಮುಂದಿನ ಕೇಸ್ ನೋಡ್ಕೊಂಡು ನಿಮ್ಮ ಕ್ವಶನ್ ಕೇಳ್ತೇನೆ. ಸೊ ನೆಕ್ಸ್ಟ್ ಏನು ಮಾಡುವ ಅಂದರೆ ಮುಂದಿನ ಕೇಸಿಗೆ ಹೋಗೋಣ. ವಿತಿನ್ ಎಫಿಂದ ಒಳಗಡೆಗೆ ನೋಡಿ, ನಾವು ಎಫಿನ ಒಳಗಡೆ ಅಂದರೆ ನೀವು ಹೇಳ್ಬೋದು ಸರ್ ಈಚೆ ಆಗ್ಬೋದಲ್ಲ ಅಂತ ಥಿಂಕೇ ಮಾಡಬಾರ್ದು. ಮೆಜರ್ಮೆಂಟ್ ಸ್ಟಾರ್ಟ್ ಆಗೋದೇ ಪೋಲಿಂದ ಹೋಗ್ತಿರ್ಬೇಕಾದ್ರೆ ಸಮೀಪ ಫಸ್ಟ್ ಸಿಗೋರು ಯಾರು? ಎಫ್, ನೆಕ್ಸ್ಟ್ ಸಿಗೋರು ಯಾರು? ಸಿ, ಹೀಗೆ ಗೊತ್ತಾಯ್ತಲ್ವ? ಸೊ ವಿತಿನ್ ಎಫ್ ಅಂದರೆ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಅಂತ ಅರ್ಥ, ಅದು ವಿತಿನ್ ಎಫ್ ಅನ್ನುವಂಥದ್ದು. ಹಾಗಾಗಿ ನೀವು ಎಫ್ ಮತ್ತು ಪಿ ಇದು ಒಳಗಡೆ ಇಟ್ಟರೆ ಏನಾಗುತ್ತೆ ಇದನ್ನು ನೋಡಿ. ಆ್ಯಸ್ ಯೂಸ್ವಲ್ ಕಾಂಕೇವ್ ಮಿರರ್ ತಗೊಂಡಿದ್ದೀವಿ, ಇದು ಪೋಲ್ ಆಫ್ ದ ಮಿರರು, ಇದು ಪ್ರಿನ್ಸಿಪಲ್ ಫೋಕಸ್, ಇದು ಸೆಂಟರ್ ಆಫ್ ಕರ್ವೇಚರ್. ಸೊ ಈಗ ಎಫ್ನ ಒಳಗಡೆ ಇಡಬೇಕಲ್ವ ನಾವು, ಮಿರರ್ ಆಬ್ಜೆಕ್ಟನ್ನು ಇಲ್ಲಿ ಇಡೋಣ. ವಿತಿನ್ ಎಫ್ ಆ್ಯಂಡ್ ಪಿ ಇದ್ರ ಒಳಗಡೆ ಆಬ್ಜೆಕ್ಟನ್ನು ಇಡೋಣ. ಈಗ ಏನಾಗುತ್ತೆ ಕೇಳಿದರೆ ಈ ರೇಸ್ ಏನಾಗುತ್ತೆ, ಇದರಿಂದ ಪ್ಯಾರಲಲ್ ರೇಸ್ ಇನ್ಸಿಡೆಂಟಾಗಿ ಎಫಲ್ಲಿ ಪಾಸ್ ಆಗುತ್ತೆ, ಫೋಕಸಲ್ಲಿ ಬಂದು ವಿತ್ ಸರ್ಟನ್ ಆ್ಯಂಗಲ್ ಲಾಸ್ ಆಫ್ ರಿಫ್ಲೆಕ್ಷನನ್ನು ಫಾಲೋ ಮಾಡುತ್ತೆ, ಎಲ್ಲ ಗೊತ್ತಿದೆ. ಡ್ರಾ ಮಾಡಿ ಏನಾಯ್ತು ಈಗ ನೋಡೋಣ. ಸೊ ಅಂದರೆ ಏನಾಯಿತು, ಈ ಎ ಬಿ ಅಂತ ಆಬ್ಜೆಕ್ಟ್ ತಗೊಂಡಿದ್ದೀವಲ್ಲ, ಇದರಿಂದ ಮಿರರ್ ಮೇಲೆ ಬಿದ್ದಿರೋಂಥ ರೇಸು ಎಫ್ ಅಲ್ಲಿ ಪಾಸಾಗಿ ಹೋಗಿದೆ. ಕರೆಕ್ಟ್, ಒಂದು ರೇ ಬಗ್ಗೆ ಕ್ಲಿಯರ್ ಆಯ್ತು ನಮಗೆ. ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಿಂಗ್ ಥ್ರೂ ದ ಎಫ್. ಇನ್ನೊಂದು ತಗೊಳ್ಳಿ, ಪೋಲಿಗೆ ಇನ್ಸಿಡೆಂಟ್ ಆಗಿದೆ. ಪೋಲಿಗೆ ಇನ್ಸಿಡೆಂಟ್ ಆಗಿ ಏನಾಗಿದೆ, ಅದು ರಿಫ್ಲೆಕ್ಟ್ ಆಗಿ ಹೊರಗಡೆ ಹೋಗಿದೆ. ಸೊ ಈ ಎರಡು ರೇಸನ್ನು ನೋಡಿ, ಒಂಥರ ಡೈವರ್ಜಿಂಗ್ ಇದೆ, ಇದು ಹೀಗೆ ಅಗಲಾಗಿ ಹೋಗ್ತಾ ಇದೆ. ಇದು ಎಲ್ಲೂ ಮುಂದೆಲ್ಲೂ ಹೋಗಿ ಮೀಟ್ ಆಗೋದಿಲ್ಲ, ಗ್ಯಾರಂಟಿ ಗೊತ್ತಿದೆ. ಯಾಕೆಂದರೆ ಅದು ಪ್ಯಾರಲಲ್ಗಿಂತ ಇನ್ನೂ 100% ಕನ್ಫರ್ಮ್, ಇದು ನೆವರ್ ಮೀಟ್ ಅಲ್ವಾ? ಬಟ್ ನೀವು ಇಲ್ಲಿ ಎದುರುಗಡೆ ನಿಂತ್ಕೊಂಡು ನೋಡಬೇಕಲ್ವ, ಈ ಹಿಂಗೆ ಬರ್ತಾ ಇರಬೇಕಂದ್ರೆ ಅರ್ಥ ಏನು, ಇವೆಲ್ಲ ಒಂದು ಕಡೆ ಒಂದು ಪಾಯಿಂಟಿಂದ ಬರ್ತಾ ಇದೆ ಅನಿಸುತ್ತೆ. ಸೊ ಮಿರರ್ ಒಳಗಡೆ ನಮ್ಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಪಾಯಿಂಟನ್ನು ಎಕ್ಸ್ಟೆಂಡ್ ಮಾಡಿ ಹಿಂದಕ್ಕೆ, ಈ ಲೈನನ್ನು ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ, ಅದೇ ಥರ ಇದನ್ನು ಎಕ್ಸ್ಟೆಂಡ್ ಮಾಡಿ, ಇಲ್ಲೆಲ್ಲ ಒಂದು ಕಡೆ ಮೀಟ್ ಆಗುತ್ತೆ ಅದು. ಈಗೇನಾಯಿತು ಕೇಳಿದರೆ, ಈ ರಿಫ್ಲೆಕ್ಟೆಡ್ ರೇನೇ ಇದು, ಬಟ್ ಸೀಮ್ಸ್ ಟು ಬಿ ಮೀಟ್ ಆರ್ ಸೀಮ್ಸ್ ಟು ಬಿ ಕಮ್ ಫ್ರಾಮ್ ಎ ಪಾಯಿಂಟ್. ನಮ್ಗೆ ಅನಿಸುತ್ತೆ ಅಲ್ಲಿಂದ ಬರ್ತಾ ಇದೆ ಅಂತೇಳಿ. ಸೊ ಅದನ್ನು ನಾವು ಇಮೇಜ್ ಅಂತ ಮಾರ್ಕ್ ಮಾಡಿಕೊಂಡ್ರೆ ದಟ್ ಈಸ್ ಎ ಡ್ಯಾಶ್ ಬಿ ಡ್ಯಾಶ್. ಈ ಒಂದನ್ನು ನೀವು ಈಗ ಕ್ವಶನ್ ಏನು ಕೇಳಿದ್ರೆ, ಇದನ್ನು ಸ್ಕ್ರೀನ್ ಮೇಲೆ ಹಿಡಿಯೋಕ್ಕಾಗುತ್ತಾ? ಮಿರರ್ ಒಳಗಡೆ ಇದೆ, ಮಿರರ್ನ ಒಳಗಡೆ ಇದೆ,
ಅರ್ಥ ಮಾಡ್ಕೊಳ್ಳಿ. ಮಿರರ್ನ ಒಳಗಡೆ ಇನ್ಸೈಡ್ ದ ಮಿರರ್. ಸೊ ನೀವು ಹಿಂಗೆ ಜನರಲಿ ಹೇಳೋದಾದರೆ ಬಿಹೈಂಡ್ ಮಿರರ್ ಅಂತೀವಿ ನಾವು. ಮಿರರ್ನ ಹಿಂದ್ಗಡೆ ಏನೂ ಲೈಟೇ ಬರೋದಿಲ್ಲ ಬಿಡಿ. ಲೈಟ್ ಬಂದರೆ ಅದು ಮಿರರೇ ಅಲ್ಲ, ಹಿಂದ್ಗಡೆ ವಿತಿನ್ ದ ಮಿರರ್ನ ಒಳಗಡೆಗೆ ಇಮೇಜ್ ಫಾರ್ಮೇಷನ್ ಆಗಿದೆ. ಬಟ್ ನಾವೀಗ ಅಳತೆ ಮಾಡುವಾಗ ಹೇಳ್ತೀವಿ ಬಿಹೈಂಡ್ ದ ಮಿರರ್ ಅಂತೀವಿ. ಇದನ್ನು ಸ್ಕ್ರೀನ್ ಮೇಲೆ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನಾಯಿತು ನೋಡಿ, ಇದರ ಕ್ಯಾರೆಕ್ಟ್ರನ್ನು ನೋಡೋಣ. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ ಅಂತ ನೋಡೋಣ, ಅದರ ನೇಚರ್ ಏನು ಅಂತ ನೋಡೋಣ. ಸೊ ಹಾಗೆ ನೋಡಿದಾಗ ಇದು ಬಿಹೈಂಡ್ ದ ಮಿರರ್ನ ಹಿಂದ್ಗಡೆ ಫಾರ್ಮ್ ಆಗಿದೆ, ಬಿಹೈಂಡ್ ದ ಮಿರರ್. ಮತ್ತು ಇದರ ಇದು ರಿಯಲ್ ಅಂತೀರಾ ವರ್ಚುವಲ್ ಅಂತೀರಾ? ಇದಕ್ಕೆ ಇದು ವರ್ಚುವಲ್, ವಿಚ್ ಕೆನಾಟ್ ಬಿ ಕಾಟ್ ಆನ್ ದ ಸ್ಕ್ರೀನ್. ದಿಸ್ ಈಸ್ ವರ್ಚುವಲ್ ಇಮೇಜ್. ನೋಡಿ, ವರ್ಚುವಲ್ ಇಮೇಜ್ ಆದಾಗ ಏನಾಗುತ್ತೆ, ಇಟ್ ಈಸ್ ಇರೆಕ್ಟ್. ನೋಡಿದ್ರೆ ಇಷ್ಟೊತ್ತು. ಸೊ ಇದು ನೇರ ಬಂದಿದೆ ನೋಡಿ. ಹಿಂದಿನ ಎಲ್ಲ ಕೇಸ್ಗಳಲ್ಲಿ ಇಮೇಜ್ಗಳು ಏನಾಗ್ತಾಯಿದ್ದು, ಇನ್ವರ್ಟೆಡ್ ಆಗ್ತಾಯಿತ್ತು. ಬಟ್ ಇಲ್ಲೇನಾಗಿದೆ, ಇರೆಕ್ಟ್ ಆಗಿದೆ, ನೇರವಾಗಿ ಬಂದಿದೆ, ವರ್ಚುವಲ್ ಇದೆ, ಬಿಹೈಂಡ್ ದ ಮಿರರ್ ಇದೆ. ಬಟ್ ಏನಾಗಿದೆ, ಎನ್ಲಾರ್ಜ್ಡ್ ಕೂಡ ಆಗಿದೆ. ಹಾಗಾಗಿ ವರ್ಚುವಲ್ ಇಮೇಜು ಬಂತ ಅದು ಇರೆಕ್ಟ್ ಆಗಿರುತ್ತೆ. ಒಂದು ಕಾಮನ್ ಥಿಂಕಿಂಗ್ ಮಾಡಿ. ಇಷ್ಟು ನೋಡಿದ್ದು ಸುಮ್ಮನೆ ಏನೋ ಕಲರ್ ಡಿಸೈನ್ ಅಲ್ಲ ನೀವು ನೋಡಿದ್ದು. ಸೊ ಮಿರರಲ್ಲಿ ನಾವು ಏನು ಎಕ್ಸ್ಪೆರಿಮೆಂಟನ್ನು ಮಾಡ್ಲಿಕ್ಕೆ ಸಾಧ್ಯವಾದನ್ನು ಜಾಮೆಟ್ರಿಕಲಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಅರ್ಥ ಆಗಿರೋದೇನು ಕೇಳಿದರೆ, ಯಾವಾಗ ರಿಯಲ್ ಇಮೇಜ್ ಫಾರ್ಮೇಷನ್ ಆಗಿದೆಯೋ ವಿಚ್ ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್, ಅದು ಇನ್ವರ್ಟೆಡ್ ಆಗಿತ್ತು. ಇದು ಎನ್ಲಾರ್ಜ್ ಆಗಿರ್ಬೋದು, ಡಿಮಿನೈಸರ್ ಆಗಿರ್ಬೋದು, ದಟ್ ಈಸ್ ಡಿಫ್ರೆಂಟ್. ಬಟ್ ರಿಯಲ್ ಇಮೇಜು ಏನಾಗಿರ್ತದೆ, ಇನ್ವರ್ಟೆಡ್ ಆಗಿರ್ತದೆ. ಬಟ್ ವರ್ಚುವಲ್ ಇಮೇಜ್ ಏನಾಗಿರ್ತದೆ, ಇರೆಕ್ಟ್ ಆಗಿರ್ತದೆ. ವರ್ಚುವಲ್ ಅಂದರೆ ವಿಚ್ ಕೆನಾಟ್ ಬಿ ಕಾಟ್ ಆನ್ ದ ಸ್ಕ್ರೀನ್. ಓಕೆ. ಸೊ ಹೀಗೆ ನಿಮ್ಗೆ ಇದಿಷ್ಟು ಪಾಯಿಂಟ್ಸ್ಗಳು ಕ್ಲೀನಾಗಿ ಅರ್ಥ ಆಗಬೇಕು. ಅರ್ಥ ಆಗಿದೆ ಬಿಡಿ. ನೀವು ಅರ್ಥ ಮಾಡ್ಕೊಳ್ತೀರ. ಓಕೆ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಏನೋ ಬಿಟ್ಟವಲ್ಲ, ನಾವು ಏನು ಬಿಟ್ವಿ, ಒಂದು ಕಡೆ ಕಾನ್ವೆಕ್ಸ್ ಮಿರರನ್ನು ಬಿಟ್ಟು ಬಂದುಬಿಟ್ಟಿದ್ದೀವಲ್ಲ. ಪಾಪ ಅದರ ಸುದ್ದಿ ನಾವು ಹೇಳದೇ ಇದ್ರೆ ಚೆನ್ನಾಗಿರಲ್ಲ. ಕಾನ್ವೆಕ್ಸ್ ಮಿರರಲ್ಲಿ ಏನಾಗುತ್ತೆ ನೋಡಿಕೊಂಡು. ಸೊ ಕಾನ್ವೆಕ್ಸ್ ಮಿರರಲ್ಲಿ ಆಬ್ಜೆಕ್ಟ್ ಎನಿವೇರ್ ಆನ್ ದ ಆಕ್ಸಿಸ್. ನೋಡಿ ಎಂಥ ಚಾಲೆಂಜ್ ಅಂತೇಳಿ, ಆಬ್ಜೆಕ್ಟ್ ಎಲ್ಲರ ಇಡಿ ನೀವು ಅಂತೇಳಿ. ಏನಾಗುತ್ತೆ ನೋಡೋಣ ಹಾಗಾದರೆ. ಸೊ ದಿಸ್ ಈಸ್ ಕಾನ್ವೆಕ್ಸ್ ಸರ್ಫೇಸ್. ಇದು ಕಾನ್ವೆಕ್ಸ್ ಮಿರರು. ಇದು ಪೋಲ್ ಇದೆ. ಇದಕ್ಕೆ ಸೆಂಟ್ರ್ ಒಳಗಡೆ ಇರುತ್ತಲ್ವ, ಈ ಕಡೆಗೆ ಇರುತ್ತೆ. ಯಾವುದು, ಸೆಂಟರ್ ಆಫ್ ದ ಸ್ಪಿಯರ್, ಸೆಂಟರ್ ಆಫ್ ಕರ್ವೇಚರ್ ಅಂತೀವಲ್ಲ ನಾವು. ಇಟ್ಸ್ ಎ ಪಾರ್ಟ್ ಆಫ್ ದಟ್ ಸ್ಪಿಯರ್. ಒಂದು ಯಾವ ಸ್ಪಿಯರಿಂದ ನೀವು ತಗೊಬಂದಿದ್ದೀರ ಆ ಸ್ಪಿಯರಿನ ಸೆಂಟರ್. ಸೊ ಎಫ್ ಇಲ್ಲೇ ಬರುತ್ತೆ, ನೀವು ನೋಡಿದಿರಿ ಹಿಂದಿನ ಕ್ಲಾಸಲ್ಲಿ. ಇದು ಪೋಲ್ ಆಫ್ ದ ಮಿರರ್. ಬಟ್ ನಮಗೆ ಶೈನಿ ಸರ್ಫೇಸ್ ಇರೋದಿಲ್ಲ ಗೊತ್ತಾ, ಔಟ್ಸೈಡ್, ಈ ಕಡೆ ಅಲ್ಲ. ಈ ಔಟ್ಸೈಡ್ ಸರ್ಫೇಸು ಶೈನಿ ಇರುತ್ತೆ, ಅಂದರೆ ಮಿರರ್ ಕೋಟಿಂಗ್ ಇರುವಂಥದ್ದು. ರಿಫ್ಲೆಕ್ಷನ್ ಆಗೋದು ಈ ಕಡೆ, ಯಾಕೆಂದರೆ ನಮ್ಮ ಆಬ್ಜೆಕ್ಟು ನಮ್ಮ ಲೆಫ್ಟ್ ಸೈಡಲ್ಲೇ ಇರುತ್ತೆ. ಇಲ್ಲಿಂದ ಲೈಟ್ ಬಂದು ಈ ಮಿರರ್ ಮೇಲೆ ಬೀಳುತ್ತೆ. ಸೊ ಏನಾಗುತ್ತೆ ಅಂತ ನೋಡೋಣ. ಈಗ ನಾವು ಅದಕ್ಕೆ ನಮ್ಮ ಅನುಕೂಲಕ್ಕೆ ಎಲ್ಲೋ ಒಂದು ಕಡೆ ಆಬ್ಜೆಕ್ಟ್ ಇಟ್ಕೊಳ್ಳೋಣ. ಎಲ್ಲಿ ಇಟ್ಟರು ಒಂದೇ. ಅದಕ್ಕೆ ಆಬ್ಜೆಕ್ಟ್ ಎನಿವೇರ್ ಆನ್ ದ ಆಕ್ಸಿಸ್ ಅಂತ ಹೇಳಿರೋದಾಗಿ ಒಂದೇ ಒಂದು ಕೇಸ್ ಇರೋದು ಇದರಲ್ಲಿ. ಎಲ್ಲರ ಆಬ್ಜೆಕ್ಟ್ ಇಟ್ಕೊಳ್ಳಿ, ಸೇಮ್ ರಿಸಲ್ಟ್ ಬರುತ್ತೆ ನಮಗೆ. ಅದಕ್ಕೆ ನಾವು ಇಲ್ಲಿ ಇಟ್ಕೊಳ್ಳೋಣ ಆಬ್ಜೆಕ್ಟನ್ನು ಇದನ್ನು ಎ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಏನಾಯ್ತು, ಈಗ ರೇಸ್ಗಳು ಪ್ಯಾರಲಲ್ ರೇ ಮತ್ತೊಂದು ಪೋಲಿಗೆ ಬೀಳ್ಬೋದು. ಸೊ ಪ್ಯಾರಲಲ್ ರೇಸ್ ಏನಾಯಿತು ನೋಡೋಣ. ಈ ಪ್ಯಾರಲಲ್ ರೇಸ್ ಏನಾಯಿತು, ಮಿರರ್ಗೆ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಆದಮೇಲೆ ಏನಾಗುತ್ತೆ, ಇದು ರಿಫ್ಲೆಕ್ಟ್ ಆಗಿ ಹೊರಟೋಗುತ್ತೆ. ನೋಡಿ, ಮಿರರ್ ಹೀಗೆ ಬೆಂಡ್ ಹಾಕ್ಕೊಂಡಿದೆ, ಇದು ರಿಫ್ಲೆಕ್ಟ್ ಆಗಿ ಹೀಗೆ ಹೊರಟೋಗುತ್ತೆ, ರಿಫ್ಲೆಕ್ಟ್ ಆಗಿ. ಬಟ್ ಇಲ್ಲೂ ಇದೇನು ಮಾಡುತ್ತೆ ಗೊತ್ತಾ, ನಮ್ಮ ಸ್ಟೇಟ್ಮೆಂಟನ್ನು ಹಾಳು ಮಾಡಲ್ಲ ಇದು. ಇಷ್ಟೂ ತನಕ ನಾನು ಹೇಳ್ತಾ ಬಂದೆ ಏನು, ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಪಾಸಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಅಂದೆ. ಬಟ್ ಇಲ್ಲೂ ಕೂಡ ಇದು ಕಾನ್ವೆಕ್ಸ್ ಮಿರರ್ ಆದರೂ ಕೂಡ ಏನು ಮಾಡುತ್ತೆ ಗೊತ್ತಾ, ಈ ರೇ ಹಿಂಗೆ ನೋಡಿದರೆ ಎಫ್ಫಿಂದ ಬಂದಿದೆಯೇನೋ ಅನಿಸುತ್ತೆ ನಮಗೆ. ಎಫ್ಫಿಂದ ಬಂದಿದೆಯೇನೋ, ಪ್ರಿನ್ಸಿಪಲ್ ಫೋಕಸ್ಸಿಂದ ಬಂದಿದೆಯೇನೋ ಅಂತ ಅನಿಸುತ್ತೆ. ನೋಡೋಣ. ಇನ್ನೊಂದು ಏನು ಕೇಳಿದರೆ, ಈ ಪೋಲಿಗೆ ಇನ್ಸಿಡೆಂಟ್ ಆದರೆ ಸೇಮ್ ಲಾ ಆಫ್ ರಿಫ್ಲೆಕ್ಷನನ್ನು ಫಾಲೋ ಮಾಡುತ್ತೆ ಇದು. ಹಾಗೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಸೇಮ್ ಇರುತ್ತೆ. ಲಾ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿದ್ವಲ್ಲ ನಾವು, ಆ ರೀತಿ ಅದು ರಿಫ್ಲೆಕ್ಟಾಗಿ ಹೊರಟೋಗುತ್ತೆ. ಈ ಎರಡು ರೇಸ್ ಏನಾಗಿದೆ ನೋಡಿ, ಇದು ಹಿಂಗೋಗಿದೆ, ಇದು ಈ ಕಡೆ ಹೀಗೆ ಹೊರಟೋಗಿದೆ, ಡೈವರ್ಜಿಂಗ್. ಹಾಗಾಗಿ ನೀವು ಈ ಮಿರರಲ್ಲಿ ಆಬ್ಜೆಕ್ಟನ್ನು ಇಟ್ಕೊಂಡು ಎದುರುಗಡೆ ಸ್ಕ್ರೀನ್ ಇಟ್ಕೊಂಡು ಓಡಾಡಿದರೆ ಈ ರೇಸ್ ಯಾವ ಕಾಲಕ್ಕೂ ಮೀಟ್ ಆಗೋದಿಲ್ಲ. ಈ ರಿಫ್ಲೆಕ್ಟೆಡ್ ರೇಸು ಮುಂದೆಲ್ಲೂ ಒಂದು ಕಡೆಗೂ ಮೀಟ್ ಆಗೋ ಚಾನ್ಸೇ ಇಲ್ಲ. ಹಾಗಾಗಿ ವಿಚ್ ಕೆನಾಟ್ ಕಾಟ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು ಹಾಗಾದರೆ, ಸ್ಕ್ರೀನನ್ನು ಪಕ್ಕಕ್ಕೆ ಇಟ್ಟು ನೀವು ಎದುರುಗಡೆ ಬಂದು ನಿಂತ್ಕೊಂಡ್ರೆ, ಸೊ ಆಬ್ಜೆಕ್ಟ್ ನಿಮ್ಮ ಕಣ್ಣೆದುರಿಗೆ ಇದೆ, ಇದರ ಇಮೇಜನ್ನು ನೋಡಬೇಕಂದ್ರೆ ಏನು ಮಾಡಬೇಕು ನೀವು, ಈ ರಿಫ್ಲೆಕ್ಟೆಡ್ ರೇಸ್ ಇದೆಯಲ್ಲ ಎಲ್ಲಿಂದ ಬಂತು ಅಂತ ನೋಡಬೇಕು, ಬ್ಯಾಕ್ ಟ್ರೇಸ್ ಮಾಡಬೇಕು.
ಬ್ಯಾಕ್ ಟ್ರೇಸ್ ಮಾಡಬೇಕು ಎರಡು ರೇಸನ್ನು ನೋಡಿದಾಗ ಇಲ್ಲೆಲ್ಲೋ ಒಂದು ಕಡೆ ಮೀಟ್ ಆದಂಗೆ ಅನಿಸುತ್ತಲ್ವ ಈ ರೇಸ್ ಎಲ್ಲ ನೋಡಿ ಹಿಂದಕ್ಕೆ ಡ್ರಾ ಮಾಡಿರುವಂಥ ರೇಸ್ಗಳು ಎಲ್ಲಿ ಮೀಟ್ ಆಗುತ್ತೋ ಆ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಸೊ ಅದಕ್ಕೆ ನಾವೇನು ಹೇಳ್ಬೋದು ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಹೇಳ್ಬೋದು ಎ ಡ್ಯಾಶ್ ಬಿ ಡ್ಯಾಶ್ ಈ ಎ ಡ್ಯಾಶ್ ಬಿ ಡ್ಯಾಶ್ ಅನ್ನೋದೇನು ಇಮೇಜು ಸೊ ನೇಚರ್ ಬರೀರಿ ಏನೇನಾಗಿದೆ ಇದ್ರದ್ದು ನೇಚರು ಒಂದನೇದಾಗಿ ಬಿಹೈಂಡ್ ದ ಮಿರರ್ನ ಒಳಗಡೆ ಬಿಹೈಂಡ್ ದ ಮಿರರ್ ಕಾನ್ವೆಕ್ಸ್ ಮಿರರ್ ಇದ್ದರೆ ಆಬ್ಜೆಕ್ಟ್ ಎಲ್ಲೇ ಇಡಿ ಭಾಳ ಫ್ರೆಂಡ್ಲಿ ಮಿರರ್ ಇದು ನಮಗೆ ಡಿಫ್ರೆಂಟ್ ಕೇಸ್ಗಳನ್ನ ಕೊಟ್ಟಿದ್ರೆ ಎಷ್ಟಾಗ್ತಾಯಿತ್ತು ಅಲ್ಲಿ ಕಾನ್ಕೇವ್ ಮಿರರಲ್ಲಿ ನೋಡಿ ಎಲ್ಲೆಲ್ಲಿ ಒಂದೊಂದು ಕಡೆ ಇಟ್ಟಾಗ ಒಂದೊಂದು ಇಮೇಜ್ ಫಾರ್ಮೇಷನ್ ಬಟ್ ಕಾನ್ವೆಕ್ಸ್ ಮಿರರು ಹೇಳೋದಲ್ಲ ಫ್ರೆಂಡ್ಲಿ ಅಂತೇಳಿ ಎಲ್ಲರ ಆಬ್ಜೆಕ್ಟ್ ಇಡಿ ನೀವು ಒಂದೇ ಥರದ ಇಮೇಜ್ ಒಂದೇ ನೇಚರ್ ಇಮೇಜಿಂದು ಬಿಹೈಂಡ್ ದ ಮಿರರ್ ವರ್ಚುವಲ್ ಸ್ಕ್ರೀನ್ ಮೇಲೆ ಇಡಲಿಕ್ಕೆ ಆಗೋದಿಲ್ಲ ಇದನ್ನು ಯಾವುದು ವರ್ಚುವಲ್ ಇರುತ್ತೋ ಅದು ಇರೆಕ್ಟ್ ಇರುತ್ತೆ ಬಟ್ ಇಲ್ಲಿ ಇರೆಕ್ಟ್ ಜೊತೆಗೆ ಏನು ಕೇಳಿದರೆ ಈ ಕಾನ್ವೆಕ್ಸ್ ಮಿರರಲ್ಲಿ ಡಿಮಿನೈಸ್ಡ್ ಸಣ್ಣದಾಗಿರುತ್ತೆ ಈ ಮಿರರನ್ನು ತುಂಬ ಸರಿ ನೋಡಿದಿರಿ ನೀವು ಯಾವ ಮಿರರು ಕಾನ್ವೆಕ್ಸ್ ಮಿರರನ್ನು ನೋಡಿಲ್ಲ ಅಂದರೆ ಒಂದು ಸರಿ ಎದ್ದು ಹೊರಗಡೆ ಹೋಗಿ ನಿಮ್ಮ ಬೈಕ್ ಇದೆ ಅಥವಾ ಕಾರ್ ಇದೆಯಲ್ಲ ಆ ಸೈಡ್ ಬ್ಯಾಕ್ ವ್ಯೂ ಮಿರರ್ ಇದೆ ನೋಡಿ ರಿಯರ್ ವ್ಯೂ ಮಿರರ್ ಅಂತ ಇದೆಯಲ್ಲ ಆ ಮಿರರಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ ಎಲ್ಲ ದೊಡ್ಡ ದೊಡ್ಡ ಬಸ್ಸುಗಳು ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಸಣ್ಣ ಸಣ್ಣ ಕಾಣಿಸ್ತಾ ಇರ್ತವೆ ನೋಡಿ ಸೊ ದಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ದ ಕಾನ್ವೆಕ್ಸ್ ಮಿರರ್ ಕ್ಲಿಯರ್ ಓಕೆ ಮುಂದಕ್ಕೆ ಹೋಗೋಣ ಈಗ ಎಸ್ ಒಂದು ಡೆರಿವೇಷನ್ ಮಾಡುವ ಬರೀ ಎಷ್ಟು ತನಕ ಕತೆ ಹೇಳಿದ್ದಾಯಿತು ಈಗ ಸಿಲೆಬಸ್ಸಿಗೆ ಎಂಟ್ರ್ ಆದ್ವಿ ನಾವು ಇಷ್ಟೊತ್ತು ಸಿಲೆಬಸ್ಸಿಗೆ ಸಂಬಂಧಪಟ್ಟಿದೆ ಬಟ್ ಬೇಸಿಕ್ ನಾಲೆಜ್ಗಳನ್ನು ನಿಮ್ಗೆ ಹೇಳ್ತಾ ಬಂದಿದ್ದೆ ಇದೊಂದು ಸಣ್ಣ ಡೆರಿವೇಷನ್ ಇದೆ ಏನು ಮಾಡ್ತಾರೆ ಕೇಳಿದರೆ 3 ಮಾರ್ಕ್ಸಿಗೆ ನಿಮಗೆ ಡೆರಿವೇಷನನ್ನು ಕೇಳ್ತಾರೆ ಓಕೆ ಏನು ಕೇಳ್ತಾರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಇನ್ ಸ್ಪೆರಿಕಲ್ ಮಿರರ್ ಅಂತ ಕೇಳ್ತಾರೆ ಯಾವುದೋ ಒಂದು ಸ್ಪೆರಿಕಲ್ ಮಿರರ್ ತಗೊಂಡು ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರನ್ನು ಕೇಳ್ತಾರೆ ಇನ್ನೊಂದೇನು ಅಂದರೆ ಯೂಶ್ವಲಿ ಭಾಳ ಸಿಂಪಲಾಗಿ ಕ್ವಶನ್ ಕೇಳ್ಬಿಡ್ತಾರೆ ಶೋ ದಟ್ ಎಫ್ ಇಸ್ ಈಕ್ವಲ್ ಟು r/2 ಇನ್ ಕೇಸ್ ಆಫ್ ಸ್ಪೆರಿಕಲ್ ಮಿರರ್ ಅಂತ ಕೇಳ್ತಾರೆ ಸೊ ಈ ಡೆರಿವೇಷನ್ ಮಾಡೋಣ ಹೇಗೆ ಅಂತೇಳಿ ನಾವೇನು ಮಾಡುವ ಫಸ್ಟು ಯಾವ ಮಿರರ್ ತಗೊಳ್ಳೋಣ ಕಾನ್ಕೇವ್ ಮಿರರನ್ನು ತೆಗೆದುಕೊಳ್ಳೋಣ ಸೊ ಕಾನ್ಕೇವ್ ಮಿರರನ್ನು ತೆಗೆದುಕೊಳ್ಳೋಣ ಒಂದು ದಿಸ್ ಈಸ್ ಪೋಲ್ ಆಫ್ ದ ಮಿರರ್ ಪ್ರಿನ್ಸಿಪಲ್ ಫೋಕಸ್ ಸೆಂಟರ್ ಆಫ್ ಕರ್ವೇಚರ್ ಓಕೆ ಸೊ ಈಗ ನಾವು ಏನು ತೋರಿಸ್ತೀವಿ ಗೊತ್ತಾ ಇಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಬೇಕಲ್ವಾ ನಾವೇನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಫೋಕಲ್ ಲೆಂತ್ ಎಫ್ ಅಂದರೆ ಫೋಕಲ್ ಲೆಂತ್ ಎಲ್ಲಿಂದ ಎಲ್ಲಿಗೆ ಅಂತೀವಿ ನಾವು ಈ ಪಿ ಪೋಲ್ ಆಫ್ ದ ಮಿರರಿಂದ ಪ್ರಿನ್ಸಿಪಲ್ ಫೋಕಸ್ಗಿರೋ ಡಿಸ್ಟೆನ್ಸನ್ನು ಎಫ್ ಅಂತೀವಿ ಆರ್ ಅಂದರೆ ಯಾವುದು ರೇಡಿಯಸ್ ಆಫ್ ಕರ್ವೇಚರ್ ಎಲ್ಲಿಂದ ಸಿಯಿಂದ ಪಿಗಿರುವಂಥ ಡಿಸ್ಟೆನ್ಸ್ ಸೆಂಟರ್ ಆಫ್ ಕರ್ವೇಚರಿಂದ ಪೋಲ್ ಆಫ್ ದ ಮಿರರ್ಗಿರೋ ಡಿಸ್ಟೆನ್ಸ್ಗೆ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಆದರೆ ಏನಾಯಿತು ನಾವು ಪ್ರೂವ್ ಮಾಡಬೇಕಾಗಿರೋದು ಎಫ್ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಈ ಸಿಯಿಂದ ಪಿಗಿರೋ ಡಿಸ್ಟೆನ್ಸ್ನ ಅರ್ಧದಷ್ಟು ಇರುತ್ತೆ ವೆರಿ ಗುಡ್ ಸೊ ಹಾಗಾದರೆ ಪಿಯಿಂದ ಎಫ್ಗಿರೋ ಡಿಸ್ಟೆನ್ಸು r/2 ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧ ಇಲ್ಲಿ ಅರ್ಧ ಖರ್ಚಾದರೆ ಇಲ್ಲೇ ಎಷ್ಟು ಉಳಿತು ಇಲ್ಲ ಅರ್ಧ ಉಳಿತು ಹಾಗಾದರೆ ಏನರ್ಥ ಆಯಿತು ಎಫ್ ಈ ಡಿಸ್ಟೆನ್ಸ್ ಫೋಕಲ್ ಅಂತಿದ್ದು ಎಫ್ ಅಲ್ವಾ ಈ 2 ಟೈಮ್ಸ್ ಎಫ್ ಮಾಡಿದರೆ ಆರ್ ಬರುತ್ತೆ ಅಥವಾ ಆರನ್ನು ಅರ್ಧ ಮಾಡಿದರೆ ಈಗ ಸಪೋಸ್ ಒಂದು ರೇಡಿಯಸ್ ಆಫ್ ಕರ್ವೇಚರ್ 20 ಸೆಂಟಿಮೀಟರ್ ಅಂತ ಹೇಳಿದೆ ನಾನು ನಿಮಗೆ ವಾಟ್ ಈಸ್ ದ ಫೋಕಲ್ ಲೆಂತ್ ಅಂತ ಕೇಳಿದ್ರೆ ಏನು ಮಾಡ್ತೀರಿ ರೇಡಿಯಸ್ ಆಫ್ ಕರ್ವೇಚರು 20 ಸೆಂಟಿಮೀಟರು ವಾಟ್ ಈಸ್ ದ ಫೋಕಲ್ ಲೆಂತನ್ನು ಕೇಳಿದೆ ಅಂದ್ಕೊಳ್ಳಿ ಸೊ 20 ಸೆಂಟಿಮೀಟರ್ಗೆ 2 ಇಂದ ಡಿವೈಡ್ ಮಾಡಿ 10 ಸೆಂಟಿಮೀಟರ್ ಸೊ ದಟ್ ಈಸ್ ದ ಫೋಕಲ್ ಲೆಂತ್ ಅದು ಹೌದು ಅಂತ ಪ್ರೂವ್ ಮಾಡಬೇಕು ನಾವು ಓಕೆ ಸ್ಟಾರ್ಟ್ ಮಾಡುವ ನೋಡ್ತಾ ಹೋಗಿ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಭಾಳ ಸಿಂಪಲ್ ಇದೆ ಓಕೆ ಸೊ ಈಗ ನಾವು ಫಸ್ಟ್ ಏನು ಮಾಡುವ ಅಂದರೆ ಒಂದು ಪ್ಯಾರಲಲ್ ರೇಸ್ ಇದೆ ಪ್ಯಾರಲಲ್ ರೇಸ್ ದೂರದಿಂದ ಆಬ್ಜೆಕ್ಟ್ ದೂರ ಇಟ್ಟಿದ್ದೀವಿ ಬಂದು ಮಿರರ್ಗೆ ಇನ್ಸಿಡೆಂಟ್ ಆಯಿತು ಇನ್ಸಿಡೆಂಟ್ ಆದ ಪಾಯಿಂಟಿಗೆ ನಾವು ಎಮ್ ಅಂತ ತೆಗೆದುಕೊಳ್ಳೋಣ ಇನ್ಸಿಡೆಂಟ್ ಆಗಿರುವಂಥ ಪಾಯಿಂಟನ್ನು ಎಮ್ ಅಂತ ತೆಗೆದುಕೊಳ್ಳೋಣ ಸೊ ಆಮೇಲೆ ಏನಾಯಿತು ಈ ರಿಫ್ಲೆಕ್ಟ್ ಆಗಿ ಎಫ್ ಅಲ್ಲಿ ಪಾಸಾಗಿ ಹೋಯಿತು ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸಾಗಿ ಹೋಯಿತು ಓಕೆ ಏನೂ ಸಮಸ್ಯೆ ಇಲ್ಲ ನಮಗಿಲ್ಲಿ ಎಫ್ ಅಲ್ಲಿ ಪಾಸಾಗಿ ಹೋಗಿದೆ ಇದು ನೆಕ್ಸ್ಟ್ ಏನು ಕೇಳಿದರೆ ಈ ರೇ ಎಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ ಸೊ ಇಲ್ಲ ನಾರ್ಮಲನ್ನು ಡ್ರಾ ಮಾಡಬೇಕು ಅನ್ನೋ ಉದ್ದೇಶ ಇದೆ ನಮಗೆ ಯಾಕೆಂದರೆ ಇದು ಇನ್ಸಿಡೆಂಟ್ ರೇ ಇದು ರಿಫ್ಲೆಕ್ಟೆಡ್ ರೇ ಏನೋ ಮತ್ತೇನೋ ಬಂತಲ್ಲ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಜೊತೆಗೆ ಇನ್ನೊಂದು ಲೈನ್ ಇದೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇದು ಬೇಕು ನಮಗೆ ಸೊ ಅದಕ್ಕೆ ನಾರ್ಮಲ್ ಡ್ರಾ ಮಾಡಬೇಕಂದ್ರೆ ನಾನು ಏನು ಮಾಡಿದೆ ಗೊತ್ತಾ ಸಿಯಿಂದ ಒಂದು ಲೈನನ್ನು ಡ್ರಾ ಮಾಡಿದೆ ಕರೆಕ್ಟ್ ಆಗುತ್ತಾ ಇದು ನಾರ್ಮಲ್ ಆಗುತ್ತಾ
ಅಂತ ಎಸ್ ಆರ್ ನೋ? ಎಸ್. ಯಾಕೆ ಹೇಳಿ? ಸಿಯಿಂದ ನೀವು ಸರ್ಫೇಸಿಗೆ ನೋಡಿ, ಇದು ಸ್ಪಿಯರ್ನ ಸೆಂಟರ್ ಆಗಿತ್ತಲ್ವ ಇದು. ಸೊ ಇಲ್ಲಿಂದ ಸರ್ಫೇಸಿಗೆ ಒಂದು ಲೈನನ್ನು ಡ್ರಾ ಮಾಡಿದರೆ ಅದೇನಾಗುತ್ತೆ? ರೇಡಿಯಸ್ ಆಗುತ್ತೆ. ನಾನು ನಿಮಗೆ ರಿಫ್ಲೆಕ್ಷನ್ ಹೇಳುವಾಗ ಒಂದಿಷ್ಟು ವಿಷಯ ಹೇಳಿದ್ದೆ. ಯಾವಾಗಲೂ ಎಲ್ಲಿ ಇನ್ಸಿಡೆಂಟ್ ಆಗುತ್ತೋ, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಎಲ್ಲಿದೆಯೋ ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ, ಆ ಟ್ಯಾಂಜೆಂಟಿಗೆ ಒಂದು ನಾರ್ಮಲ್ ಡ್ರಾ ಮಾಡಿ, ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ. ಸೊ ಇಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ ಈ ಪಾಯಿಂಟಲ್ಲಿ, ನೀವು ಇಲ್ಲೇನಾದರೂ ಟ್ಯಾಂಜೆಂಟ್ ಡ್ರಾ ಮಾಡಿದರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಯಾರು? ರೇಡಿಯಸ್. ಹೈಸ್ಕೂಲಲ್ಲಿ ಕಲ್ತಿದ್ರಲ್ವ? ಸೊ ಥಿಯರಮ್ ಇತ್ತಲ್ವ ಅದು. ಸೊ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಹಾಗಾಗಿ ಏನಾಯ್ತು ಈಗ ಇಲ್ಲಿ ಅಂದರೆ, ನಾವು ಹಾಕಿರುವಂಥ ಸಿಯಿಂದ ಡ್ರಾ ಮಾಡಿರುವಂಥ ಲೈನು ಏನದು? ನಾರ್ಮಲ್. ಕರೆಕ್ಟಾ? ಏನು ಸಮಸ್ಯೆ ಇಲ್ಲ. ನಾರ್ಮಲ್ ಸಿಯಿಂದ ಡ್ರಾ ಮಾಡಿರುವಂಥ ಲೈನ್ ಏನಿದೆ, ಎಲ್ಲಿ? ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಆ ಪಾಯಿಂಟಿಗೆ ಸಿಯಿಂದ ಡ್ರಾ ಮಾಡಿರುವಂಥ ಲೈನು ನಾರ್ಮಲ್ ಎಟ್ ದಟ್ ಪಾಯಿಂಟ್. ಓಕೆ. ಸೊ ಹಾಗಾದರೆ ಏನಾಯ್ತು ಈಗ? ಅಕಾರ್ಡಿಂಗ್ ಟು ದ ಲಾಸ್ ಆಫ್ ರಿಫ್ಲೆಕ್ಷನ್, ಸೊ ದಟ್ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ಲು ಇದೇನಿದು? ಇನ್ಸಿಡೆಂಟ್ ಆ್ಯಂಗಲ್ ಟೀಟಾ ಆಯಿತು. ಟೀಟಾ ಅಂತ ಮಾರ್ಕ್ ಮಾಡೋಣ. ಮತ್ತು ಯಾವಾಗ ಇನ್ಸಿಡೆಂಟ್ ಆ್ಯಂಗಲ್ ಎಷ್ಟಿರುತ್ತೋ ಅಷ್ಟೇ ಏನಿರುತ್ತೆ? ರಿಫ್ಲೆಕ್ಟೆಡ್ ಆ್ಯಂಗಲ್. ಸೊ ಇದು ಕೂಡ ಟೀಟಾ ಇರುತ್ತೆ. ಇನ್ಸಿಡೆಂಟ್ ಆ್ಯಂಗಲ್ ಎಷ್ಟಿರುತ್ತೋ ರಿಫ್ಲೆಕ್ಟೆಡ್ ಆ್ಯಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ. ನೆಕ್ಸ್ಟ್ ಏನು ನೋಡಿ, ಇದು ಏನಂದ್ವಿ ನಾವು? ಇನ್ಸಿಡೆಂಟ್ ರೇ ಅಲ್ವಾ ಇದು? ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಇದೆ. ಸೊ ಇದು ನೋಡಿ, ಈ ಒಂದು ಇಂಟರ್ಸೆಕ್ಟ್ ಆದಂಗಿದೆ ಈ ಲೈನ್ ಇದೆಯಲ್ಲ, ಇದು. ಸೊ ಇಲ್ಲಿ ನೋಡಿ, ಒಂದು ಜೆಡ್ ಫಾರ್ಮ್ ಆಗಿದೆ. ಸೊ ಜೆಡ್ ಫಾರ್ಮ್ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಮ್ಯಾಥ್ಸ್ ಟೀಚರ್ ಯಾವಾಗಲೂ. ಯಾಕೆಂದರೆ ಈ ಆ್ಯಂಗಲ್ ಏನಿದೆಯೋ ಇದು ಅಷ್ಟೇ ಇರುತ್ತೆ. ಅಲ್ಟರ್ನೇಟಿವ್ ಆ್ಯಂಗಲ್ ಅಂತ ಕರೀತಾರಲ್ವ? ಸೊ ಈ ಆ್ಯಂಗಲ್ ಎಷ್ಟಿರುತ್ತೋ ಅಷ್ಟೇ ಈ ಆ್ಯಂಗಲ್ ಇರುತ್ತೆ, ಅಲ್ಟರ್ನೇಟಿವ್. ಕರೆಕ್ಟಾ? ಸೊ ದರ್ಫೋರ್ ದಿಸ್ ಈಸ್ ಆಲ್ಸೋ ಜೆಡ್, ದಿಸ್ ಈಸ್ ಆಲ್ಸೋ ಟೀಟಾ. ಇಷ್ಟು 3 ಕಡೆ ಆ್ಯಂಗಲ್ ಫೈಂಡ್ ಔಟ್ ಮಾಡ್ತೀವಿ. ಈಗ ಏನು ಮಾಡುವಾಗ ಕೇಳಿದರೆ, ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ. ಯಾವುದು? CMF. ಇದೊಂದು ಸಣ್ಣ ಟ್ರಯಾಂಗಲ್ ಕಾಣಿಸ್ತಾ ಇದೆ ಇಲ್ಲಿ. CMF ಇದೆ. ಸೊ ಇದು ಟೀಟಾ ಇದೆ ಮತ್ತು ಇದು ಟೀಟಾ ಇದೆ. ಓಕೆ. ನಮಗೆ ಈ ಆ್ಯಂಗಲ್ ಬೇಕು ಹೊರಗಿಂದ. ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರೀತಾರಲ್ಲ, ಈ ಆ್ಯಂಗಲ್ ಬೇಕು. ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಿರಲ್ಲ, ಏನಂತಾರೆ ಕನ್ನಡದಲ್ಲಿ? ಹೊರಕೋನ ಅಲ್ವಾ? ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಹೇಳ್ತಾರಲ್ವ? ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಿರ್ತದೆ? ಸಮ್ ಆಫ್ ದ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್. ಈ ಆ್ಯಂಗಲ್ ಎಷ್ಟಿರುತ್ತೆ ಕೇಳಿದರೆ ನೀವು ಬೇಕಾದ್ರೆ ಮಾಡಿ, ಫ್ರೀ ಇದ್ದಾಗಿಂತ ಕೆಲಸ ಮಾಡಬೇಕು. ಕನ್ಫರ್ಮ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಹೌದಲ್ಲ ಅಂತ ಚೆಕ್ ಮಾಡೋ ಗುಣ ಬೇಕು. ಸೊ ಈ ಆ್ಯಂಗಲ್ ಇದೆಯಲ್ಲ, ಇದು ಈ ನೋಡಿ, ಇಲ್ಲಿ ಒಂದು ಸೈಡ್ ಇದೆಯಲ್ಲ, ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಬಿಡಿ. ಇಲ್ಲಿ ಬರೋ ಆ್ಯಂಗಲ್ಗೆ ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರೀತಾರೆ. ಸೊ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಾಗಿರ್ತದೆ? ಸಮ್ ಆಫ್ ದ ಅಪೋಸಿಟ್. ಈ ಟ್ರಯಾಂಗಲ್ಗೆ ಈ ಆ್ಯಂಗಲ್ನ ಅಪೋಸಿಟ್ ಇದೆಯಲ್ಲ ಈ ಕಡೆಗೆ, ಸಮ್ ಆಫ್ ದೀಸ್ 2 ಆ್ಯಂಗಲ್ಸ್. ಹಾಗಾದರೆ ಏನಾಯಿತು? ಈ ಆ್ಯಂಗಲು 2 ಥೀಟಾ. ದಟ್ಸ್ ಆಲ್. 2 ಥೀಟಾ ಆಯಿತು. ಇನ್ನು ಈ ಮಿರರ್ ಏನಾಗಿರುತ್ತೆ ಗೊತ್ತಾ? ನೀವು ನೀವು ಆ ಮಿರರನ್ನು ಹಿಡಿದು ನೋಡಿದಾಗ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಪ್ಲೇನ್ ಇರುತ್ತೆ. ಪ್ಲೇನಿಗೆ ತುಂಬ ಹತ್ತಿರ ಇರುತ್ತೆ, ಬಟ್ ಪ್ಲೇನ್ ಅಲ್ಲ, ಕರ್ವ್ಡೇ. ಅದು ಕರ್ವ್ಡೇ ಇರುತ್ತೆ, ಕರ್ವಾಗಿರುತ್ತೆ, ಬಟ್ ವೆರಿ ಕ್ಲೋಸ್ ಟು ದ ಪ್ಲೇನ್. ಅಂದರೆ ಆ ಕರ್ವೇಚರ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಗೊತ್ತಾಯ್ತಾ? ಸೊ ಕರ್ವೇಚರ್ನ ಕಡಿಮೆ ಅಲ್ಲ, ನೋಡಿ, ಕಡಿಮೆ ಆದರೆ ಇನ್ನೂ ಫುಲ್ ಕರ್ವ್ ಆಗಿಬಿಡುತ್ತೆ. ಕರ್ವೇಚರು ಜಾಸ್ತಿ ಇರುತ್ತೆ, ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ನ ವ್ಯಾಲ್ಯೂ ತುಂಬ ಜಾಸ್ತಿ, 25, 30, 35, 40 ಸೆಂಟಿಮೀಟರ್ ಇರುತ್ತೆ. ಇನ್ನು ಈ ಸೈಜ್ ಆಫ್ ದ ಮಿರರ್ ತುಂಬ ಸಣ್ಣದು. ಸೊ ಒಂದು 3 or 4 ಸೆಂಟಿಮೀಟ್ರ್ ಒಳಗೆ, 4 ಇರೋದಿಲ್ಲ, 2.5 or 3 ಸೆಂಟಿಮೀಟ್ರ್ ಒಳಗಡೆ ಅಷ್ಟೇ ಇರುತ್ತೆ ಇದ್ರ ಅಪರ್ಚರ್. ಭಾಳ ಹೈಟ್ ಆಫ್ ದ ಅಪರ್ಚರ್, ತುಂಬ ಸಣ್ಣದು. ಇಷ್ಟೆಲ್ಲ ಕತೆ ಯಾಕೆ ಹೇಳಿದೆ ಅಂದರೆ, ಒಂದು ನಾರ್ಮಲನ್ನು ಡ್ರಾ ಮಾಡ್ಕೊಂಬಿಡೋಣ ಇಲ್ಲಿ. ಸೊ ಅದನ್ನು ಡಿ ಅಂತ ತಗೊಳ್ಳೋಣ. ಈ ಡಿ ಅನ್ನೋದು ವೆರಿ ಕ್ಲೋಸ್ ಟು ಪಿ, ತುಂಬ ಹತ್ತಿರ ಇದೆ. ಡಯಾಗ್ರಾಮಲ್ಲೂ ನಾನು ಸ್ವಲ್ಪ ಎನ್ಲಾರ್ಜ್ ಮಾಡಿ ನಿಮ್ಗೆ ಅರ್ಥ ಆಗೋ ಥರ ಮಾಡಿರೋದಕ್ಕೆ ಡಯಾಗ್ರಾಮ್ ದೊಡ್ಡದಾಗಿ ಈ ಥರ ಕಾಣಿಸ್ತಾ ಇದೆ. ಬಟ್ ಡಿ ಈಸ್ ವೆರಿ ಕ್ಲೋಸ್ ಟು ಪಿ. ಓಕೆ, ಇಷ್ಟು ಪಾಯಿಂಟ್ಸ್ ಆಯ್ತಲ್ವ. ಏನು ಮಾಡಬೇಕು ನಾವು ಇಲ್ಲಿ ಅಂದರೆ, ಇಲ್ಲಿ ನಾವು ಪ್ರೂವ್ ಮಾಡಲಿಕ್ಕೆ ಹೋಗಿರೋದೇನು ಕೇಳಿದರೆ, ಈ ಎಫ್ ಇಸ್ ಈಕ್ವಲ್ ಟು r/2 ಅನ್ನೋದನ್ನು ಪ್ರೂವ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಏನು ಮಾಡೋಣ ನೋಡಿ, ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ನಾವು ಎಲ್ಲೆಲ್ಲಿ ಪಾಯಿಂಟ್ಸ್ಗಳಿಲ್ವೋ ಅಲ್ಲೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೆ ಇದನ್ನು ಓ ಅಂತ ಮಾರ್ಕ್ ಮಾಡ್ಕೊಂಬಿಡೋಣ. ಸೊ ನೆಕ್ಸ್ಟ್ ಏನಿದೆ ಈಗ ನೋಡಿ, ಲೆಟ್ ಎ ರೇ
ನಿಮಗೆ ಒಂಥರ ನೋಟ್ ಸಿಕ್ಕಿದಂಗೆ ಆಗೋಯ್ತು ಇದು. ಇದನ್ನು ಹಾಗೆ ಕಾಪಿ ಮಾಡಿಕೊಂಡ್ರೆ ಒಂದು 3 ಮಾರ್ಕ್ಸಿನ ಡೆರಿವೇಷನ್ ಆಗೋಗುತ್ತೆ. ಈ ಓ ಎ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇನ್ಸಿಡೆಂಟ್ ಆನ್ ಮಿರರ್ ಎಟ್ ಎಮ್. ಓ ಎ ಅಲ್ಲ, ಅದು ಓ ಎಮ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇನ್ಸಿಡೆಂಟ್ ಆನ್ ಮಿರರ್ ಎಟ್ ಎಮ್. ಈ ಓ ಎಮ್ ಅನ್ನೋದೇ ಒಂದು ರೇ. ಯಾಕೆ ಹೇಳಿ, ಒಂದು ಎಂಡ್ ಓ ಇದೆ, ಇನ್ನೊಂದು ಎಂಡ್ ಎಮ್ ಇದೆ. ಆಫ್ಟರ್ ರಿಫ್ಲೆಕ್ಷನ್ ದ ರೇ ಪಾಸಸ್ ಥ್ರೂ ದ ಫೋಕಸ್ ಎಫ್. ಒಂದು ಕರೆಕ್ಟ್ ಎಫ್ ಅಲ್ಲಿ ಪಾಸ್ ಆಗುತ್ತೆ. ಲೈನ್ ಸಿ ಎಮ್ ಈಸ್ ನಾರ್ಮಲ್ ಎಟ್ ಎಮ್. ಇದು ನಾರ್ಮಲ್ ಎಟ್ ಎಮ್ ಅಂತ ಹೇಳ್ತೀವಿ. ಫ್ರಮ್ ದ ಲಾ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ ಓ ಎಮ್ ಸಿ ದಿಸ್ ಥೀಟಾ is equals to angle CMF. Yes, this is also theta. And ಅದರ ಜೊತೆಗೆ ಏನು ಅಂದರೆ MCF, ಈ ಆ್ಯಂಗಲ್ ಇದೆಯಲ್ಲ, ದಿಸ್ ಆ್ಯಂಗಲ್ MCF ಈಕ್ವಲ್ಸ್ ಟು OMC, ದಿಸ್ ಒನ್ ಆಲ್ಟರ್ನೇಟಿವ್ ಆ್ಯಂಗಲ್. ಆಗಲೇ ಹೇಳಿದಾಗೆ. ಸೊ ಎಕ್ಸ್ಪ್ಲನೇಷನ್ ಅಷ್ಟೇ ಇದೆ. ಆ್ಯಂಗಲ್ MFP ಈಸ್ ಎಕ್ಸ್ಟರ್ನಲ್ ಆ್ಯಂಗಲ್ ಆಫ್ ಟ್ರಯಾಂಗಲ್ MCF ಇದೆಯಲ್ಲ ಟ್ರಯಾಂಗಲು. ಸೊ ಇದಕ್ಕೆ ಈ ಆ್ಯಂಗಲು ಎಕ್ಸ್ಟೀರಿಯರ್ ಆರ್ ಎಕ್ಸ್ಟರ್ನಲ್ ಆ್ಯಂಗಲ್. ಸೊ MPF ಈಕ್ವಲ್ಸ್ ಟು 2 ಥೀಟಾ. ಎಸ್, ನೀವೇನು ಇಷ್ಟೊತ್ತು ಕೇಳಿಸ್ಕೊಂಡ್ರಿ, ಈಗ ಮತ್ತೆ ನೋಡಿದ್ರಿ, ಅಷ್ಟೇ ಇಲ್ಲಿರೋದು. ದಿಸ್ ಇಸ್ 2 ಥೀಟಾ. ನೆಕ್ಸ್ಟ್ ಏನು ಮಾಡಿ, ಡ್ರಾ MD, ದಿಸ್ ಒನ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿ. ಫ್ರಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ MDC, ಫಸ್ಟ್ ಈ ಟ್ರಯಾಂಗಲ್ ನೋಡಿ, MDC ರೈಟ್ ಆ್ಯಂಗಲ್ ಇದು, ಯಾಕೆಂದರೆ ಇದು ನಾರ್ಮಲ್ ಅಲ್ವ, ಇದು ಪರ್ಪೆಂಡಿಕ್ಯುಲರ್ ಲೈನು. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಯಾವುದಿದೆ, MD ಇದೆ. ಅಡ್ಜಸೆಂಟ್ ಯಾವುದು, CD. ಸೊ ಟ್ಯಾನ್ ಥೀಟಾ ಈಕ್ವಲ್ಸ್ ಟು MD ಬೈ CD ಅಂತೇಳಿ. ಥೀಟಾ ತುಂಬ ಸಣ್ಣದಿರುತ್ತೆ ಮಕ್ಕಳೇ, ವೆರಿ ಸ್ಮಾಲ್. ಯಾಕೆಂದರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಈ ಅಪರ್ಚರೇ ತುಂಬ ಸಣ್ಣದಿರುತ್ತೆ. ಸೊ ಹಾಗಾಗಿ ಥೀಟಾ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ, ಲೆಸ್ ದೆನ್ 10ಗಿಂತ ತುಂಬ ಕಡಿಮೆ ಇದ್ದಾಗ ನಾವು ಅಪ್ರಾಕ್ಸಿಮೇಷನ್ಗೆ ಹೋಗ್ಬೋದು. ಟ್ಯಾನ್ ಥೀಟಾ ಬದಲು ಥೀಟಾ ತಗೋಬೋದು. ಸೊ ದರ್ಫೋರ್ ಥೀಟಾ ಇಸ್ ಈಕ್ವಲ್ ಟು MD ಬೈ CD ಅಂತ ತಗೋತೀವಿ. MD ಬೈ CD ಈಕ್ವೇಷನ್ 1 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಥೀಟಾ ಈಕ್ವಲ್ಸ್ ಟು MD ಬೈ CD. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿದ್ರೆ, ಇನ್ನೊಂದು ಟ್ರಯಾಂಗಲಿಗೆ ಹೋಗುವ. ಯಾವುದು, MDF, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಸೊ ಟ್ಯಾನ್ 2 ಥೀಟಾ, ಇಲ್ಲಿ ಟ್ಯಾನ್ 2 ಥೀಟಾ ತಗೊಳ್ಳೋಣ. ಟ್ಯಾನ್ 2 ಥೀಟಾ ಅಂದಾಗ ಏನಾಯಿತು, ಅಪೋಸಿಟ್ ಬೈ ಅಡ್ಜಸೆಂಟ್, MD ಡಿವೈಡ್ ಬೈ FD. ಇದು ಇಲ್ಲೂ ಕೂಡ 2 ಥೀಟಾ ಅಂತ ಮಾರ್ಕ್ ಮಾಡಿದ್ವಿ, ಬಟ್ ಈಸ್ ಆಲ್ಸೋ ಸ್ಮಾಲ್ ಆ್ಯಂಗಲ್, ಸಣ್ಣ ಆ್ಯಂಗಲ್. ಇದರ 2 ಪಟ್ಟು ಇರ್ಬೋದು. ಇದು 3 ಡಿಗ್ರಿ ಇದ್ರೆ 6 ಡಿಗ್ರಿ ಇದ್ದಂಗೆ ಆಯಿತು. ಸೊ ಲೆಸ್ ದೆನ್ 10 ಇರುತ್ತೆ. ಹಾಗಾಗಿ ಇಲ್ಲೂ ಅಪ್ರಾಕ್ಸಿಮೇಷನ್ ಮಾಡ್ಕೋಬೋದು ನಾವು. ಟ್ಯಾನ್ 2 ಥೀಟಾ ಬದಲು 2 ಥೀಟಾ ಅಂತ ತಗೋಬೋದು. ಸೊ ಹೀಗೆ ಮಾಡಿದಾಗ ಏನಾಯಿತು ಕೇಳಿದರೆ, 2 ಥೀಟಾ ಈಕ್ವಲ್ಸ್ ಟು MD ಬೈ FD. 2 ಇಕ್ವೇಷನ್ಸು ಸಿಕ್ತು ನಮಗೆ, ಕರೆಕ್ಟಾ? ಸೊ ಫೈನಲಿ ಏನು ಕೇಳಿದರೆ, ಈ ಡಿಸ್ಟೆನ್ಸನ್ನು ನಾವು F ಅಂತ ಕರಿತೀವಿ. ಫೋಕಲ್ ಲೆಂತ್ ಎಲ್ಲಿಂದ, F ಇಂದ P ಇರುವ ಡಿಸ್ಟೆನ್ಸನ್ನು ಫೋಕಲ್ ಲೆಂತ್ ಅಂತೀವಿ. ಇನ್ನು P ಇಂದ C ಇರೋ ಡಿಸ್ಟೆನ್ಸು ರೇಡಿಯಸ್ ಆಫ್ ಕರ್ವೇಚರ್, R ಅಂತ ಕರಿತೀವಿ. ನೋಡಿದ್ರೆ ಇದು ಈ ಡಿಸ್ಟೆನ್ಸ್ಗಳು, ಇದನ್ನು ಹಾಕಬೇಕು, ಮಾರ್ಕ್ ಮಾಡಬೇಕು ಇದನ್ನು. ಸೊ ಫೈನಲಿ ಆ್ಯಸ್ ಅಪರ್ಚರ್ ಈಸ್ ಸ್ಮಾಲ್, ಸೊ ಪಾಯಿಂಟ್ D ಲೈಸ್ ವೆರಿ ಕ್ಲೋಸ್ ಟು P. ಈ D ಅನ್ನೋದು P ತುಂಬಾ ಹತ್ತಿರ ಇದೆ. ಹಾಗಾಗಿ ನೀವೇನು ಮಾಡ್ಬೋದು, CD ಬದಲು CP ಅಂತ ತಗೋಬೋದು. CD ತಗೊಂಡಿದ್ರಲ್ಲ, CD ಇರೋ ಜಾಗದಲ್ಲಿ CP ಸಬ್ಸ್ಟಿಟ್ಯೂಟ್ ಮಾಡಿ. ಇಟ್ಸ್ ನಿಯರ್ಲಿ ಈಕ್ವಲ್, ಏನು ಭಾಳ ಡಿಫ್ರೆನ್ಸ್ ಇಲ್ಲ. ಅಳತೆ ಮಾಡ್ತಾಯಿದ್ದೀವಿ ನಾವು, 1 ಮಿಲಿಮೀಟ್ರ್ ಏನೋ ಡಿಫ್ರೆನ್ಸ್ ಇರ್ಬೋದು, ಏನು ತೊಂದರೆ ಇಲ್ಲ. ಆ ರೀತಿ ಇದ್ದಾಗ CD ಈಕ್ವಲ್ಸ್ ಟು CP ಅಂತ ಬರಿಬೋದು. ದಟ್ ಈಸ್ ಈಕ್ವಲ್ಸ್ ಟು R. FD ಈಕ್ವಲ್ಸ್ ಟು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು, FD ಈಕ್ವಲ್ಸ್ ಟು FP. ದಟ್ ಈಸ್ ಈಕ್ವಲ್ಸ್ ಟು F. ಓಕೆ. ಸೊ ಈಗ ನಾವು ಏನು ಮಾಡುವ, ಈಕ್ವೇಷನ್ 1 and 2 ಹೋಗುವ. ಇದು ಥೀಟಾ ಇದೆ, 2 ಥೀಟಾ ಇದೆ. ಸೊ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ, ಬೋತ್ ಸೈಡ್ 2 ಇಂದ ಮಲ್ಟಿಪ್ಲೈ ಮಾಡಿ. 2 ಇಂದ ಮಲ್ಟಿಪ್ಲೈ ಮಾಡಿ. ನ್ಯೂಮರೇಟರ್ ಕಾಮನ್ ಇದೆ, ಹೊರಟೋಗುತ್ತೆ. ಏನು ಉಳಿತು ನಮಗೆ, CD ಈಕ್ವಲ್ಸ್ ಟು 2 ಟೈಮ್ಸ್ FD. 3 ರೀತಿ ನೋಡಿ ಮ್ಯಾಥಮೆಟಿಕ್ಸ್. MD ಈಕ್ವಲ್ಸ್ ಟು, ಇಲ್ಲೂ MD ಇದೆ. MD ಈಕ್ವಲ್ಸ್ ಟು ಏನಾಯಿತು, ಥೀಟಾ CD. MD ಈಕ್ವಲ್ಸ್ ಟು ಏನಾಯಿತು, 2 ಥೀಟಾ FD. ಇನ್ನೂ ಸರಿ ಹೇಳ, ಫಸ್ಟ್ ಹೇಳ್ದ ನೋಡಿ. MD ಈಕ್ವಲ್ಸ್ ಟು ಥೀಟಾ ಇಂಟು CD. ಇದು MD ತಗೊಳ್ಳಿ, ಸಪ್ರೇಟ್ ಮಾಡಿ. ಈ ಡಿನಾಮಿನೇಟು ಥೀಟಾ ಇಂಟು CD. MD ಈಕ್ವಲ್ಸ್ ಟು ಥೀಟಾ ಇಂಟು CD. MD ಈಕ್ವಲ್ಸ್ ಟು 2 ಥೀಟಾ ಇಂಟು FD. MD ಸೇಮ್ ಆಯಿತಾ? ಇದು ಈ ಡಿಸ್ಟೆನ್ಸು ಈಕ್ವೇಟ್ ಮಾಡಿ ಎರಡನ್ನು. CD ಇರೋ ಜಾಗ, CD ಅಂದರೆ ಏನು ಅಂದ್ಕೊಂಡಿದ್ದೀವಿ ನಾವು ಇಲ್ಲಿ, CD ಈಕ್ವಲ್ಸ್ ಟು R ಥೀಟಾ ಈಕ್ವಲ್ಸ್ ಟು 2 ಥೀಟಾ ಇಂಟು F. ಫೋರ್ ಥೀಟಾ ಕ್ಯಾನ್ಸಲ್ ಆಯಿತು.
ಎಫ್ ಇಸ್ ಈಕ್ವಲ್ ಟು ಏನಾಯಿತು r/2 ಮುಗೀತು ನಮ್ಮ ಡೆರಿವೇಷನ್ ಕಂಪ್ಲೀಟ್. ಕ್ಲಿಯರ್? ಹಾಂ, ಪೂರ್ತಿ ಡೆರಿವೇಷನ್ನೇ ನಿಮ್ಮ ನೋಟ್ಸಲ್ಲಿ ಸಿಕ್ಕೋಯ್ತಿದ್ದು. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದು ಈ ಡೆರಿವೇಷನ್ ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಇದೆ, ಅರ್ಥ ಮಾಡ್ಕೊಂಬಿಟ್ರೆ ಏನು ಕಷ್ಟನೇ ಇಲ್ಲ, ಹಾಗೆ ಬರೆದು ಮುಗಿಸ್ಬೋದು ಎಕ್ಸಾಮಲ್ಲಿ ಕೇಳಿದರೆ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರನ್ನು ತೊಗೊಂಡ್ರೆ ಏನಾಗುತ್ತೆ ಅನ್ನುವಂಥದ್ದು. ಈಗ ನಾವು ಡಿಸ್ಕಸ್ ಮಾಡಿದ್ದು ಕಾನ್ಕೇವ್ ಮಿರರಲ್ಲಿ. ಕಾನ್ವೆಕ್ಸ್ ಮಿರರ್ ತೊಗೊಂಡ್ರೆ ಏನಾಗುತ್ತೆ, ಏನು ಫೈಂಡ್ ಔಟ್ ಮಾಡಬೇಕು? ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಸ್ಫೆರಿಕಲ್ ಮಿರರ್. ಇದು ಕಾನ್ವೆಕ್ಸ್ ಮಿರರ್ ಕೇಸಲ್ಲಿ ಏನಾಗುತ್ತೆ. ಸೊ ಅದಕ್ಕೆ ನೀವು ಕಾನ್ವೆಕ್ಸ್ ಮಿರರನ್ನು ತೊಗೊಳ್ಳಿ, ಕಾನ್ವೆಕ್ಸ್ ಮಿರರನ್ನು. ಮತ್ತು ಏನಾಗುತ್ತೆ ಅಲ್ಲಿ ನೋಡಿದ ಹಾಗೇ ನೋಡೋಣ, ಪ್ಯಾರಲಲ್ ರೇಸ್ ತಗೊಂಡು ಮುಂದಿಂದಲ್ಲೇ ಕೆಲಸ ಮಾಡ್ತಾ ಹೋಗೋಣ. ಬಟ್ ನೆಕ್ಸ್ಟ್ ಇದ್ರೆ ಡಿರೈವ್ ಮಾಡಿ ತೋರಿಸ್ಬೇಕು, ಏನು ಎಫ್ ಇಸ್ ಈಕ್ವಲ್ ಟು r/2 ಅಂತೇಳಿ. ಅದಕ್ಕೇನು ಮಾಡುವ ನಾವು ಕೇಳಿದರೆ, ಒಂದು ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆಯಿತು ಬಟ್ ಇದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಈ ಕಾನ್ವೆಕ್ಸ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದರೆ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗಿ ಡೈವರ್ಜ್ ಆಗೋಗುತ್ತೆ, ಹೊರಗಡೆ ಹೊರಟೋಗುತ್ತೆ. ಸೊ ನೋಡುವಾಗ ನಮ್ಗೆ ಏನು ಅನಿಸುತ್ತೆ, ಎಫ್ಫಿಂದ ಬಂದಾಗ ಅನಿಸುತ್ತೆ, ಕರೆಕ್ಟಾ? ಬಟ್ ನಾವೇನು ಮಾಡುವ ಅಂದರೆ, ಇಲ್ಲಿ ಸಿ ಇಂದ ಒಂದು ಲೈನನ್ನು ಡ್ರಾ ಮಾಡ್ಕೊಂಬಿಡೋಣ. ಸಿ ಅನ್ನೋದೇನು ಸೆಂಟರ್ ಆಫ್ ಕರ್ವೇಚರಿಂದ ಸರ್ಫೇಸಿಗೆ ಲೈನ್ ಡ್ರಾ ಮಾಡಿದರೆ ರೇಡಿಯಸ್, ಅದನ್ನು ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಮುಂದಕ್ಕೆ ತಗೊಳ್ಳಿ. ಏನಾಯಿತು ಈಗ? ಸೊ ಲಾಸ್ ಆಫ್ ರಿಫ್ಲೆಕ್ಷನನ್ನು ಇಲ್ಲಿ ಅಪ್ಲೈ ಮಾಡ್ಬೋದು ನಾವು. ಈ ಆ್ಯಂಗಲ್ ಏನಾಯಿತು, ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಮೇಲ್ಗಡೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು ಟೀಟಾ ಅಂತ ತಗೊಂಡ್ರೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇದೆಯಲ್ಲ ಇದು ಟೀಟಾನೇ ಇರುತ್ತೆ. ಓಕೆ, ಸೊ ಈ ಪಾಯಿಂಟಿಗೆ ಬಂದಾಗ ಇದು ನೋಡಿ, ಇದು ಒಂದು ಕಂಟಿನ್ಯೂ ಸ್ಟ್ರೇಟ್ ಲೈನ್, ಇದು ಪ್ಯಾರಲಲ್ ಇದೆ, ಒಂದು ರೇ ಮತ್ತು ಇದು ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಈ ಆ್ಯಂಗಲ್ ಎಷ್ಟಿರುತ್ತೆ ಹಾಗಾದರೆ? ಗೊತ್ತಾಯ್ತು ಹೇಳೋದು? ಈ ಪ್ರಿನ್ಸಿಪಲ್ ಆಕ್ಸಿಸು ಮತ್ತು ಈ ಇನ್ಸಿಡೆಂಟ್ ರೇ ಇದೆಯಲ್ಲ, ಇವೆರಡು ಪ್ಯಾರಲಲ್, ಇದು ಇಂಟರ್ಸೆಕ್ಟ್ ಆಗಿದೆ ಈ ಲೈನ್. ಇದು ಟೀಟಾ ಆದರೆ ಇದು ಎಷ್ಟಿರುತ್ತೆ, ಅದು ಟೀಟಾನೇ ಇರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಏನು ಮಾಡಿ, ಈ ರಿಫ್ಲೆಕ್ಟ್ ಆಗೋಗಿರುವಂಥ ರೇಸನ್ನು ಬ್ಯಾಕ್ವರ್ಡ್ ಡ್ರಾ ಮಾಡ್ಕೊಂಡು ಬನ್ನಿ. ಸೊ ಇಟ್ ಸೀಮ್ಸ್ ಟು ಬಿ ಕಮಿಂಗ್ ಫ್ರಮ್ ಎಫ್ಫಿಂದ ಬರ್ತಾ ಇದ್ದಂಗೆ ಅನಿಸುತ್ತೆ ನಮಗೆ. ಆಮೇಲೆ ಈ ಆ್ಯಂಗಲ್ ಇದೆಯಲ್ಲ, ಇದು ನಾನಿಲ್ಲಿ ಮಾರ್ಕ್ ಮಾಡಿಲ್ಲ ನೋಡಿ, ಈ ಆ್ಯಂಗಲ್ ಇದೆಯಲ್ಲ. ಸೊ ಎಲ್ಲೋಯ್ತು ಅದು ಲೈನು? ಒಂದು ಲೈನ್ ಹಿಂಗೆ ಹೋಗಿದೆ, ಒಂದು ಲೈನ್ ಹಿಂಗೆ ಹೋಗಿದೆ. ಎಷ್ಟು ಈ ಆ್ಯಂಗಲ್ಲು? ಅಪೋಸಿಟ್ ಆ್ಯಂಗಲ್ ಎಷ್ಟಿದೆ? ಇದು ಟೀಟಾ, ಸೇಮ್ ಇರುತ್ತೆ, ಇದು ಟೀಟಾ. ಇದು ಎಕ್ಸ್ಟೀರಿಯರ್ ಆ್ಯಂಗಲ್, ಈ ಟ್ರಯಾಂಗಲ್ಗೆ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು. ಇದು ಟೀಟಾ, ಇದೇನಾಯಿತು? ಎಷ್ಟಾಗುತ್ತೆ? 2 times ಟೀಟಾ. ಸೊ ಇಲ್ಲೊಂದು ನಾರ್ಮಲನ್ನು ಡ್ರಾ ಮಾಡಿ, ನಾರ್ಮಲ್ಲು ಅಲ್ಲಿ ಮಾಡಿದ್ವಲ್ಲ ನಾವು, ಹಾಗೆ ನಾರ್ಮಲ್ ಡ್ರಾ ಮಾಡಿ ಅದನ್ನು ಡಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಮುಂದೆ ಏನು ಮಾಡಬೇಕು ನಾವೀಗ? ಸೊ ಡಿಸ್ಟೆನ್ಸ್ ಎಲ್ಲ ಗೊತ್ತಿದೆ ನಮಗೆ. ಈಗ ಇಲ್ಲಿಯೇ ಒಂದು 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಕ್ತು. ಸೊ ಅದಕ್ಕೆ ನಿಮಗೆ ಡೆರಿವೇಷನ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ಓ ಅಂತ ಮಾರ್ಕ್ ಮಾಡ್ಕೊಳ್ಳಿ, ಇದನ್ನು ಎಮ್ ಮಾಡ್ಕೊಳ್ಳಿ. ದಿಸ್ ಇಸ್ ಫೋಕಲ್ ಲೆಂತ್ ಎಫ್, ದಿಸ್ ಇಸ್ ರೇಡಿಯಸ್ ಆಫ್ ಕರ್ವೇಚರ್. ಸಿ ಇಂದ ಪಿಗಿರುವಂಥ ಸೆಂಟರ್ ಆಫ್ ಕರ್ವೇಚರಿಂದ ಪೋಲ್ವರೆಗೆ ಇರುವಂಥ ಡಿಸ್ಟೆನ್ಸ್ಗೆ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ. ಇನ್ನೇನು ಮಾಡ್ತೀರಿ? ಇದನ್ನು ನಾನೇ ಮಾಡಿದ್ರೆ ನಿಮ್ಗೆ ಬೋರ್ ಆಗುತ್ತೆ. ಈಗ ಜಸ್ಟ್ ಕಲ್ತಿದ್ರಲ್ವ, ಅಪ್ಲೈ ಮಾಡಿ. ಏನು ಮಾಡಿ? ಅಪ್ಲೈ ಮಾಡಿ ಸೇಮ್ ಮೆಥಡಲ್ಲಿ. ಯಾಕೆ ಅಂದರೆ ಭಾಳ ಈಸಿ ಇದೆ ನೋಡಿ. ರೀಸನ್ಸ್ ಬರೀರಿ, ಯಾಕೆ ಈ ಆ್ಯಂಗಲ್ ಈಕ್ವಲ್ ಅಂತ ಬರೀರಿ. ಈ ಆ್ಯಂಗಲ್ ಯಾಕೆ ಈಕ್ವಲ್ಲು? ಸೊ ಇಂಟರ್ಸೆಕ್ಟಿಂಗ್ ಲೈನ್ ಅಲ್ವ ಇದು ಎಕ್ಸ್ಟೀರಿಯರ್ ಆ್ಯಂಗಲ್ 2 ಥೀಟಾ ಅಂತೇಳಿ. ಸೊ ಡಿ ಈಸ್ ವೆರಿ ಕ್ಲೋಸ್ ಟು ಪಿ ಅಂತ ತಗೊಳ್ಳಿ, ಪ್ರೂವ್ ಮಾಡಿ ಬರುತ್ತೆ. ದಿಸ್ ಈಸ್ ಎಂಡ್ ಆಫ್ ಪಾರ್ಟ್ 2. ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಖಂಡಿತ ನೀವೇ ಮಾಡಬೇಕು. ಮತ್ತು ನಾನು ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ನೀವು ಮಾಡಬೇಕು. ಹಿಂದಿನ ಜಸ್ಟ್ ಈಗ ನಾನು ಕಾನ್ಕೇವ್ ಮಿರರಲ್ಲಿ ಏನು ಕಲಿಸಿದ್ದೀನಿ ಅದು ನಿಮ್ಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ, ರೇ ಆಪ್ಟಿಕ್ಸಲ್ಲಿ. ಓಕೆ, ಸೊ ಥ್ಯಾಂಕ್ ಯು.